ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಿನ್ನೆ ನಾನು ಭರದ್ವಾಜಾತಿಥ್ಯವನ್ನು ಬಿಟ್ಟು ಲಕ್ಷ್ಮಣನ ಪ್ರತಿಕ್ರಿಯೆಯನ್ನು ನಿಮಗೆ ಕೊಟ್ಟೆ. ಭರದ್ವಾಜಾತಿಥ್ಯವನ್ನು ಈ ಹೊತ್ತು ಮಾತನಾಡ್ತೀನಿ ಅಂತ ಹೇಳಿದೆ. ಹೀಗಾಗಿ ಅದನ್ನು ಹಾಗೆ ಮುಂದಕ್ಕೆ ಹಾಕಿಕೊಂಡೆ ಅಂದರೆ, ಭರದ್ವಾಜರಂತಹ ಭರದ್ವಾಜರು ಯಾರ್ರೀ ಭರದ್ವಾಜರು? ಭರದ್ವಾಜ, ಆ ಭರದ್ವಾಜ ಸಂತತಿಯೇ ಭರತ. ಆ ಭರತನಿಂದಲೇ ಭಾರತ. ಈ ಭಾರತದ ಮೂಲ ಇರತಕ್ಕಂಥದ್ದು ಭರದ್ವಾಜರಲ್ಲಿ. ಮತ್ತು ಶ್ರೀಮದ್ ರಾಮಾಯಣದ ಪ್ರಥಮ ಶ್ಲೋಕವನ್ನು ಬರೆದುಕೊಂಡಿದ್ದು ಭರದ್ವಾಜ ಗೋತ್ರೋದ್ಭವರು, ಭರದ್ವಾಜ ಋಷಿಗಳು. ಅಂತಹ ಭರದ್ವಾಜ ಆಶ್ರಮಕ್ಕೆ ಭರತ ಬಂದಿದ್ದಾನೆ. ಗುಹ ಸಂದೇಹಪಟ್ಟ, ಸೈನಿಕರಿಗೆ ಆದೇಶ ಕೊಟ್ಟ. ಆದರೆ ಭರದ್ವಾಜರು ಕನಿಷ್ಠ ಗುಹನಷ್ಟಾದರೂ ಏನಪ್ಪ ಏನು ಕೇಳೇ ಇಲ್ಲ. ಕಿಂ ಇಹ ಆಗಮನಯ ಕಾರ್ಯಂ ತವ ರಾಜ್ಯಂ ಪ್ರಶಾಸತಃ ಏತದಾಚಕ್ಷಮೇ ಸರ್ವಂ ನಹಿತೆ ತುಷ್ಯತೆ ಮನಃ. ಮುಖಕ್ಕೆ ಹೊಡೆದಾಗ ಹೇಳಿದ್ರು, ಯಾಕೆ ಬಂದೆ ಇಲ್ಲಿ ಅಂದರು. ಕಿಂ ಇಹ ಆಗಮನೆ ಕಾರ್ಯಂ, ಇಲ್ಲಿ ಯಾಕಯ್ಯ ಬಂದೆ ನೀನು? ತವ ರಾಜ್ಯಂ ಪ್ರಶಾಸತಃ, ಸಿಕ್ಕಿದೆಯಲ್ಲ ರಾಜ್ಯ, ಅಲ್ಲ ಆಳ್ತಾ ಇರಬೇಕಾಯ್ತು ನೀನು. ಏತದಾಚಕ್ಷಮೇ ಸರ್ವಂ, ಅದೇನೇ ಹೇಳ್ತೀವಿ ಹೇಳ್ಬಿಡು ಬೇಬೇನ. ನಹಿಮೇ ತುಷ್ಯತೆ ಮನಃ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ನೀನು ಬಂದಿದ್ದು. ಎಲ್ಲಿಂದ ರೀ ಭರತ ಈ ಶಂಕೆಯನ್ನು, ಈ ಸಂದೇಹವನ್ನು, ಈ ಬೈಗಳನ್ನು ಕೇಳಿಕೊಂಡು ಬಂದಿದ್ದಾನೆ? ದೊಡ್ಡಮ್ಮನಿಂದ ಶುರುವಾಗಿ ವಸಿಷ್ಠರನ್ನು ದಾಟಿಕೊಂಡು ಅಲ್ಲಿರತಕ್ಕಂಥ ಒಂದಿವಾಗಧರೂ ಸಂದೇಹಪಟ್ಟು, ಜನರೆಲ್ಲ ಸಂದೇಹಪಟ್ಟು, ಕೊನೆಗೆ ಗುಹನೂ ಸಂದೇಹಪಟ್ಟು, ಈಗ ಭರದ್ವಾಜರಂತಹ ಭರದ್ವಾಜರು ಸಂದೇಹ ಪಡ್ತಾ ಇದ್ದಾರೆ. ಯಾಕೆ ಬಂದೆ ಇಲ್ಲಿ? ಬಾ ಅಂತ ಹೇಳಿಲ್ಲ ಭರತನಿಗೆ. ಬಂದು ಆಶ್ರಮ ದ್ವಾರದಲ್ಲಿ ನಿಂತರೆ ಬನ್ನಿ ಬನ್ನಿ ಅನ್ನಲಿಲ್ಲ. ಯಾಕೆ ಬಂದೆ ಅಂತ ಹೇಳಿ ಅಷ್ಟು ವಿರೋಧ ಭರತನನ್ನು ಕಂಡರೆ. ಅವನೊಂದು ವಾಕ್ಯ ಹೇಳ್ದ, ಹತೋಸ್ಮಿ ಯದಿ ಮಾಮೇವ ಭಗವಾನ್ ಅಪಿ ಮನ್ಯಸೇ. ಸ್ವಾಮಿ ನೀವು ಹೀಗೆ ಹೇಳಿಬಿಟ್ರೆ ನಾನು ಸಾಯೋದ ಮೇಲೂ ಅಂದ. ಇನ್ನೇನು ಹೇಳ್ತಾನೆ? ಹತೋಸ್ಮಿ, ನಾನು ಸಾಯಬೇಕು. ಭಗವಾನ್ ಅಪಿ, ನೀವೂ ನನ್ನನ್ನು ಈ ರೀತಿ ತಿಳ್ಕೊಳ್ಳೋದಾದರೆ ನಾನು ಸಾಯ್ಬೇಕಷ್ಟೇನೆ. ಭರದ್ವಾಜರು ಹೇಳಿದರು, ತಿಪ್ಪೆ ಸಾರಿಸುವ ಮಾತು ಹೇಳಿದರು, ಆದರೆ ಅದು ನಿಜವಾದ ಮಾತಲ್ಲ. ಜಾನೇ ಚೈತನ್ಮನಸ್ಥಂತೆ ದೃಢೀಕರಣಮಸ್ತಿ ಇತಿ. ಚೈತನ್ಮನಸ್ಥಂ ಜಾನೆ, ನಿನ್ನ ಮನಸ್ಸು ಏನು ಅಂತ ನಂಗೆ ಗೊತ್ತಿತ್ತು ಕಣಪ್ಪ, ಆದರೂ ಅದನ್ನು ದೃಢಪಡಿಸಿಕೊಳ್ಳಬೇಕು ಅಂತ ಈ ಪ್ರಶ್ನೆ ಕೇಳಿದೆ. ಅದಿರಲಿ ಬಿಡು, ಹೇಗೂ ಬಂದಿದೀಯ ಆಶ್ರಮಕ್ಕೆ, ಊಟ ಮಾಡ್ಕೊಂಡು ಹೋಗು. ಸಾವಿರಾರು ಜನ ಸೈನಿಕರಿದ್ದಾರೆ, ಎಲ್ರಿಗೂ ಊಟ ಸಿದ್ಧ ಆಗುತ್ತೆ, ಊಟ ಮಾಡ್ಕೊಂಡು ಹೋಗು. ಭರತ ನೊಂದಿದ್ದಾನೆ, ಅಲ್ಲಿ ರಾಮರ ಹತ್ರಕ್ಕೆ ಹೋಗಬೇಕು ಅಂತ ಇದ್ದಾನೆ. ಊಟ ಮಾಡಿಕೊಂಡು ಹೋಗು ಅಂತ ಹೇಳಿದ್ದಾರೆ. ಆಯಿತು ಊಟ ಇರಲಿ. ಆದರೆ ಅದು ಊಟ ಎಂಥ ಊಟ? ಮೈಮರೆಯುವ ಊಟ, ಅಂದು ಕಾಲ ಕಳೆಯುವ ಊಟ. ಇದರ ಅವಶ್ಯಕತೆ ಏನಿತ್ತು? ಬಿರು ಬಿಸಿಲು ತಂಪಾಗಿ ಸೂರ್ಯನಾದ ನೊಚಂದ್ರ, ಬಿಸಿ ಹವೆಯ ಒಳಗೆಲ್ಲ
ತಂಪು ನಶೆ ತುಂಬಿ ದೇವಹೂಗಳ ಗಂಧ ಗಾಳಿಯಲ್ಲಿ ಹರಿದಾಡಿ ಚಿತ್ತ ವಿಸ್ಮಯವಾಯಿತು ಮನಸ್ಸು ಹಗುರ. ಬಿಸಿ ಹೊಡಿತಾ ಇದೆ. ಯಾವಾಗ ಭರದ್ವಾಜರು ಆತಿಥ್ಯವನ್ನು ಹೇಳಿದರೋ ಆ ಕ್ಷಣವೇ ತಂಪಾಗಿ ಹೋಯಿತು. ದೇವಲೋಕದ ಹೂಗಳ ಗಂಧವೆಲ್ಲ ಪಸರಿಸಿತು. ಹಳ್ಳ ತಿಟ್ಟುಗಳೆಲ್ಲ ವನದಲ್ಲಿ ಮರೆಯಾಗಿ ಮೈಲು ಮೈಲುಗಳುದ್ದ ಹಸುರು ಹಾಸು. ತಿಳಿ ನೀರ ನದಿ ಹರಿದು ಚೈತ್ರರಥ ಪ್ರತ್ಯಕ್ಷ. ಗಂಧರ್ವರಾಗಾರ ಅಪ್ಸರಾ ನೃತ್ಯ. ಸೈನಿಕರು ತಬ್ಬಿಬ್ಬು ಏನಿದೀ ವೈಚಿತ್ಯ. ಒಬ್ಬೊಬ್ಬ ಯೋಧನಿಗೂ ಅಪ್ಸರಸಿದಂಡು. ಸ್ನಾನಕ್ಕೆ ಪಾನಕ್ಕೆ ವಸ್ತ್ರಕ್ಕೆ ಅರೆಯುಂಟೆ. ಆನೆ ಕುದುರೆಗಳಿಗೋ ದೊಡ್ಡ ಲಾಯ. ದೊಡ್ಡ ಭವನದ ಒಳಗೆ ಮಣೆ ಪಂಕ್ತಿ ಎಲೆ ಸಾಲು. ಪಾಯಸದ ನದಿ ಹರಿಯ ಲಡ್ಡುಗಳ ಗುಡ್ಡ. ಪಕ್ಕ ಅನ್ನದ ಬೆಟ್ಟ ಕೊಳ್ಳದಲ್ಲಿ ಹುಳಿಸಾರು. ಅತ್ತಿರಸ ಹೋಳಿಗೆಯೋ ಫೇಣಿ ಸಂಡಿಗೆಯೋ ಬಯಸಿದ್ದು ಮೂಡುತ್ತಿದೆ. ತಿಂದಷ್ಟು ಕರಗುತ್ತಿದೆ. ತುಂಬುರರ ಸಂಗೀತ ನಾರದಾಲಾಪ. ಪುಂಜಿಕಸ್ಥಲೆ ರಂಭೆ ಉರ್ವಶಿಯೋ ರಂಭೆಯೋ. ಸುರಸುಂದರಿಯರೆಲ್ಲ ನರ್ತಿಸಿಹರು. ಉಂಡು ಕುಡಿದರು ಎದ್ದು ಕುಡಿದು ಓಡಾಡಿದರು. ಬಾಯಿಗೆ ಬಂದದ್ದೆಲ್ಲ ಹರಟುತಿಹರು. ಸುಖ ಎನ್ನುವುದು ಇದೆ. ಇದುವೇ ಸ್ವರ್ಗವೂ ಹೌದು. ರಾಮರಿಗೆ ಜಯವಿರಲಿ, ಭರತನಿಗೂ ಇರಲಿ. ನಮಗೆ ಅಯೋಧ್ಯೆ ಬೇಡ, ರಾಮರ ಅರಣ್ಯವೂ ಬೇಡ. ಇಲ್ಲಿಯೇ ಇರುವವರು ನಾವೆನ್ನುತಿಹರು. ಇಷ್ಟು ಕುಡಿದು ತಟ್ಟಾಡಿ ಒದ್ದಾಡಿ ಮೈ ಮರೆತು ಬಿಟ್ಟಿದ್ದಾರೆ. ಯಾಕೆ ಬೇಕಿದು? ಸುಬ್ಬರಾಯರಿಗೆ ದೊಡ್ಡ ಪ್ರಶ್ನೆ ಇದೆ. ಎಲ್ಲೋ ಈ ದುಃಖದ ಆವೇಗದಲ್ಲಿದ್ದಾಗ ಶ್ರೀರಾಮರನ್ನು ಭೇಟಿ ಮಾಡಿಬಿಡುತ್ತೇನೆ ಅನ್ನುವ ತೀವ್ರತೆ ಇದ್ದಾಗ ಇಷ್ಟೆಲ್ಲ ವೈಭವದ ಇಷ್ಟೆಲ್ಲ ದೊಡ್ಡ ಔತಣದ ಅವಶ್ಯಕತೆ ಇತ್ತೇ? ಏನು ವಾಲ್ಮೀಕಿಗಳ ತಲೆ ಕೆಟ್ಟು ಬರೆದ್ರ ಇದನ್ನ? ಏನೋ ಭರದ್ವಾಜ ಆತಿಥ್ಯ ಅಂತ ಹೋಳ್ಳಿ ಮುಂದೆ ಅಂತ ಬರೆದ್ರೋ ಅನ್ನುವುದು ಅವರ ಪ್ರಶ್ನೆ. ಇದಕ್ಕೆ ಎರಡು ಕಾರಣಗಳು ಉಂಟು. ಒಂದು ಮೇಲ್ನೋಟದ ಕಾರಣ, ಸುಮ್ಮನೆ ಇದನ್ನು ಹೇಳಬೇಕಷ್ಟೇ. ಆದರೆ ಧ್ವನ್ಯಾತ್ಮಕವಾದ ಕಾರಣ ಮತ್ತೊಂದಿದೆ. ಬಹುಶಃ ಭರದ್ವಾಜರಿಗೆ ಅನಿಸಿದೆ, ತುಂಬ ಸುಸ್ತಾಗಿ ಬಂದಿದ್ದಾರೆ, ಇನ್ನು ಹೇಗೂ ಹೋಗಿ ಗುಡ್ಡ ಹತ್ತಬೇಕು ಚಿತ್ರಕೂಟವನ್ನು, ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಂಡು ಒಂದು ಸಲ ವಿಶ್ರಾಂತಿ ತಗೊಂಡು ಹೋಗಲಿ ಅಂತ ಇರಬಹುದು. ಅದು ಪುಟ್ಟ ಉತ್ತರ. ಆದರೆ ನಿಜವಾದ ಕಾರಣ ಬೇರೆ ಇದೆ. ಭರತನನ್ನ ಎಲ್ಲರೂ ಸಂದೇಹಿಸಿದರು. ಭರತ ವಿವರಣೆ ಕೊಡ್ತಾ ಇದ್ದ ಹಾಗೆ ಒಪ್ಕೊಂಡ್ಬಿಟ್ರು. ಭರದ್ವಾಜರು ಒಪ್ಕೊಳ್ಳಿಲ್ಲ. ನಿಜವಾಗಿಯೂ ಭರತ ಅವನು ಹೇಳಿಕೊಳ್ಳುವಷ್ಟು ಶುದ್ಧನೋ ಅನ್ನೋದು ಪರೀಕ್ಷೆ ಆಗಬೇಕಾಯ್ತು ಸ್ವಾಮಿ. ಭರದ್ವಾಜರಿಗೆ ಮುಂದೆ ಕಳಿಸ್ಬೇಕಾಗಿದ್ರೆ ಅವರು ರಾಮಪಕ್ಷಪಾತಿಗಳು. ಒಂದನ್ನು ಗಮನಿಸಬೇಕು ನೀವು, ಕೊನೆಯಲ್ಲಿ ಅಗಸ್ತ್ಯ ಬ್ರಹ್ಮರ್ಷಿಗಳು ಆಗಮಿಸಿ ಆದಿತ್ಯ ಹೃದಯವನ್ನು ಉಪದೇಶ ಮಾಡುವ ತನಕ ವಿಶ್ವಾಮಿತ್ರರಿಂದ ಆರಂಭ ಆಗಿ ಪ್ರತಿ ಘಟ್ಟದಲ್ಲಿಯೂ ಶ್ರೀರಾಮರ ಜೊತೆಗೆ ಋಷಿಗಳಿರ್ತಾರೆ. ಋಷಿಗಳ ಬೆಂಬಲ ಶ್ರೀರಾಮರಿಗೆ ಇರುತ್ತೆ. ಶ್ರೀರಾಮರ ರಕ್ಷೆ ಋಷಿಗಳಿಗೆ ಇರುತ್ತೆ. ಅಂದರೆ ಅರ್ಥ ಏನ್ರಿ? ಶ್ರೀರಾಮರು ಧರ್ಮವನ್ನು ಪ್ರತಿನಿಧಿಸುತ್ತಿದ್ದಾರೆ ಅಂದರೆ ಧರ್ಮ ಎಲ್ಲೆಲ್ಲಿ ಇರುತ್ತದೆಯೋ ಅಲ್ಲಲ್ಲಿ ಋಷಿಗಳಿರ್ತಾರೆ. ಋಷಿಗಳು ಎಲ್ಲಿ ಇರ್ತಾರೆಯೋ ಅಲ್ಲಿ ಧರ್ಮ ಅನ್ನತಕ್ಕಂಥದ್ದಿರುತ್ತೆ. ಹೀಗಾಗಿ ಶ್ರೀಮದ್ ರಾಮಾಯಣದ ರಹಸ್ಯಗಳಲ್ಲಿ ಒಂದು ಏನಪ್ಪ ಅಂದರೆ, ಆದಿ ಬಂದವರದು ನಾರದ ದೇವರ್ಷಿ.
ಭೇಟಿಯಾಗಿದ್ದು ವಾಲ್ಮೀಕಿ ಮಹರ್ಷಿ. ಅಲ್ಲಿಂದ ಆರಂಭ ಆಗ್ತಾ 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 ಅಗಸ್ತ್ಯ ಬ್ರಹ್ಮರ್ಷಿಗಳ ತನಕ ಹೋಗಿ ಆದಿತ್ಯ ಹೃದಯದ ಉಪದೇಶವಾಗಿ ಬ್ರಹ್ಮಾಸ್ತ್ರ ಪ್ರಯೋಗವಾಗಿ ರಾವಣನ ನಾಶ ಆಗುತ್ತೆ. ಇದೀಗ ಭರದ್ವಾಜ ಬ್ರಹ್ಮರ್ಷಿಗಳು ಏನು ಸಾಮಾನ್ಯರಲ್ಲ ಅವರು. ಅವರು ಭರತನನ್ನು ಜರಡಿ ಹಿಡಿದು ಬಿಡಬೇಕಾಗಿದೆ ಮುಂದೆ. ಅವನೇನೋ ಹೇಳಿಬಿಟ್ಟ, ಇಲ್ಲ ಇಲ್ಲ ನನಗೆ ನಮ್ಮ ಅಣ್ಣನ ಬಗ್ಗೆ ತುಂಬ ಪ್ರೀತಿ ಇದೆ, ಪ್ರೇಮ ಇದೆ, ನಾನು ಬಂದಿರೋದೇ ನಮ್ಮ ಅಣ್ಣನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ಯಾರಿಗೆ ಗೊತ್ತು ನಿಜವಾಗಿಯೂ ಇದ್ದಾನೆಯೋ ಇವನು? ಅದಕ್ಕೆ ಭರತನನ್ನು ಮೈಮರೆಸಲಿಕ್ಕೆ ಇದನ್ನು ಪ್ರಯತ್ನ ಪಟ್ಟಿದ್ದಾರೆ. ಹೇಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಕುಡಿದಿದ್ದು ತಿಂದಿದ್ದು ಹೊರಳಾಡಿದ್ದು ಅಪ್ಸರಸಿಯರ ಜೊತೆಯಲ್ಲಿ ಇದ್ದಿದ್ದು ಯಾರು? ಇವರು ಈ ಮಟ್ಟದಲ್ಲಿರುವವರು. ಭರತ ಏನು ಮಾಡಿದ? ಬಹಳ ರಹಸ್ಯವಾದ ಒಂದು 5-6 ಶ್ಲೋಕಗಳ ಸಂದರ್ಭ ಅದು. ನೀವು ಅದನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಅದು ಗೊತ್ತಾಗೋದು. ಇವರೆಲ್ಲ ಇಲ್ಲಿ ಒದ್ದಾಡ್ತಾ ಇದ್ದರೆ ಭರತ ಅಲ್ಲಿ ಓಡಾಡ್ಲಿಕ್ಕೆ ಹೋಗ್ತಾನಂತೆ. ಅವನ ಕಣ್ಣಿಗೂ ಒಂದು ದೊಡ್ಡ ಭವನ ಕಾಣುತ್ತೆ. ಎಲ್ಲ ಭರದ್ವಾಜ ಸೃಷ್ಟಿ. ಆ ಭವನದ ಒಳಕ್ಕೆ ಹೋಗ್ತಾನೆ. ಎಲ್ಲ ಸಾಲು ಸಾಲು ಆಸನಗಳು. ಮಧ್ಯದಲ್ಲಿ ಒಂದು ದಿವ್ಯವಾದ ಆಸನ. ಯಾರೂ ಇಲ್ಲ, ಯಾರೂ ನೋಡ್ತಾ ಇಲ್ಲ, ಭರದ್ವಾಜರು ನೋಡ್ತಾ ಇದ್ದಾರೆ. ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ, ನಮ್ಮ ನೈತಿಕತೆ, ನಮ್ಮ ಧೈರ್ಯ, ನಮ್ಮ ವಿಶ್ವಾಸ, ನಮ್ಮದೇನಾದರೂ ಸಂಕಲ್ಪ ಇದ್ದರೆ ಅದರ ದೃಢತೆ, ಇದು ಪರೀಕ್ಷೆ ಆಗತಕ್ಕಂಥದ್ದು ಏಕಾಂತದಲ್ಲಿ. ಎಲ್ಲರೂ ಇದ್ದಾಗಲ್ಲ. ಎಲ್ಲರ ಎದುರೋಗಿ ಎಲ್ಲರೂ ದೊಡ್ಡ ಮನುಷ್ಯರೇ, ಎಲ್ಲರೂ ತಾವು ದೊಡ್ಡ ಮನುಷ್ಯರು ಅನ್ನೋ ಹಾಗೆ ಬಿಂಬಿಸ್ತಾರೆ. ಆದರೆ ಏಕಾಂತದಲ್ಲಿ ಹೇಗಿರ್ತಾರೆ, ಇದು ಬಹಳ ಪ್ರಧಾನವಾದ ಅಂಶ. ಭರತ ಏಕಾಂತದಲ್ಲಿದ್ದಾನೆ. ಸೃಷ್ಟಿ ಮಾಡಿದ್ದಾರೆ ಭರದ್ವಾಜ. ಎಲ್ಲರೂ ತಿಂದು ಕುಡಿದು ಅಡ್ಡಾಡಿಬಿಟ್ಟಿದ್ದಾರೆ ಎಲ್ಲರೂ. ಭರತ ಏಕಾಂಗಿಯಾಗಿ ಆ ಭವನಕ್ಕೆ ಹೋಗಿದ್ದಾನೆ. ಈಗ ಭರತನ ಪ್ರತಿಕ್ರಿಯೆ ಹೇಗ್ರಿ? ಯಾರೂ ಇಲ್ಲ, ಒಳ್ಳೆ ಸಿಂಹಾಸನ, ಹಾಯ ಕುತ್ಕೊಂಡ್ಬಿಡೋಣವೇ ಅಂತಲೇ. ಭರತ ಏನು ಮಾಡ್ತಾನೆ ಈಗ? ಬಹಳ ಸುಂದರವಾದಂಥ 2 ಶ್ಲೋಕ ಬರ್ತದೆ ಇಲ್ಲಿ. ನೀವು ಶ್ರೀಮದ್ ರಾಮಾಯಣವನ್ನು ಇಂಚಿಂಚೂ ಆಳವಾಗಿ ಅಧ್ಯಯನ ಮಾಡಿದರೆ ಇಂತಹ ಮುತ್ತು ರತ್ನಗಳು ಹೊಳೆಯುತ್ತೆ ನಿಮಗೆ. ಭರತ ಒಳಗೆ ಬಂದ. ಇದು ಭರತನಿಗೆ ನಡೆಸಿದಂಥ ಪರೀಕ್ಷೆ. ಆ ಊಟ, ಔತಣ ಇತ್ಯಾದಿ ಎಲ್ಲ. ಭರತ ಒಳಗೆ ಬರ್ತಾನೆ. ಸಾಲು ಸಾಲು ಆಸನಗಳನ್ನು ನೋಡ್ತಾನೆ. ಮಧ್ಯದಲ್ಲಿ ದಿವ್ಯವಾದ ಆಸನ ಇದೆ. ಆ ಭರತನ ಆ ಸತ್ಯಸ್ಥಿತಿ, ಆ ಭರತನ ನಿಜವಾದ ಹೃದಯ ಪ್ರದರ್ಶನ ಆಗುವುದು ಈಗ ಇಲ್ಲಿ ಏಕಾಂತದಲ್ಲಿ. ಆ ದಿವ್ಯವಾದ ಸಿಂಹಾಸನವನ್ನು ನೋಡ್ತಾ ಇದ್ದ ಹಾಗೆ ಆಸನಂ ಪೂಜಯಾಮಾಸ. ಅದನ್ನು ನೋಡಿ ಇಲ್ಲಿ ನಮ್ಮಣ್ಣ ಕೂತಿದ್ದಾನಯ್ಯ ಅಂದ್ಕೊಂಡಂತೆ. ರಾಮಾಯ ಅಭಿಪ್ರಣಮ್ಯ ಚ. ಅವನು ಕೂತ್ಕೊಳ್ಳಿಲ್ಲ. ಇದು ಭರದ್ವಾಜರ ಪರೀಕ್ಷೆ ಸುಬ್ರಾಯರೇ. ಭರತ ಯಾರೂ ಇಲ್ಲ ರೀ, ಹಾಯ ಕೂತ್ಕೊಂಡ್ಬಿಡ್ಬೋದಾಗಿತ್ತು. ಯಜಮಾನರ ಗೈರು ಹಾಜರಿಯಲ್ಲಿ, ಯಜಮಾನರ ಮನೆಯಲ್ಲಿ ಇರತಕ್ಕಂಥ ಬೇರೆಯವರು ಹೇಗೆ ವರ್ತಿಸ್ತಾರೆ ಎನ್ನುವುದು ಅವರಿಗೆ ಗೊತ್ತು. ಈ ಶ್ರೀರಾಮರಿಲ್ಲ, ಭರದ್ವಾಜರಿಲ್ಲ, ಯಾರೂ ಇಲ್ಲ, ಸಾಕ್ಷ್ಯವೇ ಇಲ್ಲ. ಆದರೆ ಭರತನ ಸ್ಥಿತಿ ಎಂಥದ್ದು? ರಾಮಾಯ ಅಭಿಪ್ರಣಮ್ಯ ಚ ವಾಲವ್ಯ ಜನಮಾದಾಯ ನ್ಯಷೀದತ್ ಸಚಿವಾಸನೆ. ಅಲ್ಲಿ ಪಕ್ಕದಲ್ಲಿ ಒಂದು ಚಾಮರ ತಗೊಂಡು ಶ್ರೀರಾಮರಿದ್ದಾರೆ ಅಂತ ಆ ಸಿಂಹಾಸನಕ್ಕೆ ಗಾಳಿಯನ್ನು ಹಾಕಿ ಪಕ್ಕದಲ್ಲಿ ಸಚಿವನ ಆಸನದಲ್ಲಿ ಕೂತ್ಕೊಂಡಂತೆ. ನಂದು ಇದೇ ಕಣೆಯ ಸ್ಥಿತಿ. ಭರದ್ವಾಜರಿಗೆ ಸಂತೋಷ ಆಯಿತು. ಅದು ಭರದ್ವಾಜರ ಆತಿಥ್ಯ ಮೇಲ್ನೋಟಕ್ಕೆ ಇದ್ದರೂ ಅದು ನಿಜವಾಗಿಯೂ ನಡೆಸಿದ್ದು ಭರತನ ಪರೀಕ್ಷೆ.
ಸರಿ ಹೋಗ್ಬಾರಯ್ಯ ಅಂತ ಹೇಳಿ ಮುಂದಕ್ಕೆ ಹೋಗು ಅಂತ ಹೇಳಿದ್ರು. ಭರತ ಮುಂದಕ್ಕೆ ಬಂದ. ನಾವು ನಿನ್ನೆ ನೋಡಿದ್ದೇವೆ ಲಕ್ಷ್ಮಣ. ಭರತ ಇಷ್ಟೊತ್ತಿಗಾಲೇ ನಮಗೆ ಗೊತ್ತಿದೆ ಆತನ ನಿಜವಾದ ಮಾನಸಿಕ ಸ್ಥಿತಿ ಏನು ಅಂತಲೂ ಗೊತ್ತಿದೆ. ಆತನಿಗೆ ಆಗತಾ ಇರತಕ್ಕಂಥ ಅಗ್ನಿ ಪರೀಕ್ಷೆಗಳನ್ನು ನಾವು ನೋಡ್ತಾ ಇದ್ದೇವೆ. ಬಂದ, ಬರ್ತಾ ಇದ್ದಾನೆ, ಗುಡ್ಡವನ್ನು ಹತ್ತಿ ಮೇಲೆ ಬರ್ತಾ ಇದ್ದಾನೆ. ಆ ಗುಡ್ಡದ ಮೇಲೆ ಪರ್ಣಶಾಲೆ, ಅಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ ಎಲ್ಲ ಕುಶಲೋಪರಿ ಮಾತಾಡ್ತಾ ಇದ್ದಾರೆ. ಭರತನಿಗೂ ಗೊತ್ತಾಯಿತು ಆ ಪರ್ಣಶಾಲೆಯ ಮೇಲೆ ಸ್ವಲ್ಪ ಹೊಗೆ ಹೋಗ್ತಾ ಇದೆ. ಓ, ಆ ಹೊಗೆ ಹೋಗ್ತಾ ಇರೋ ಜಾಗವೇ ಇರಬೇಕು ನಮ್ಮ ಅಣ್ಣ ಅತ್ತಿಗೆ ಇರತಕ್ಕಂಥ ಸ್ಥಾನ ಅಂತ ಆ ದಿಕ್ಕಿಗೆ ಬೆಟ್ಟವನ್ನು ಹತ್ತಿಕೊಂಡು ಬರ್ತಾ ಇದ್ದಾನೆ. ಹಿಂದೆ ಸೈನ್ಯ ಬರ್ತಾ ಇದೆ, ಅದರ ಧೂಳೆದ್ದಿದೆ. ಆ ಸೈನಿಕರ ಮಾತಾಡುವ ಧ್ವನಿ ಎಲ್ಲ ಕೇಳಿದೆ. ಲಕ್ಷ್ಮಣ ಮರ ಹತ್ತಿದ್ದಾನೆ. ಅಲ್ಲಿಂದ ನೋಡಿ ಹೇಳ್ತಾ ಇದ್ದೇನೆ, ಅದೆಲ್ಲ ನಾನು ನಿನ್ನೆ ಹೇಳಿದೆ ನಿಮಗೆ. ಲಕ್ಷ್ಮಣನ ತಕ್ಷಣದ ಪ್ರತಿಕ್ರಿಯೆ, ನಮ್ಮ ಅಣ್ಣನ ಸಾಯಿಸ್ಲಿಕ್ಕೆ ಬಂದಿದ್ದಾನೆ ಅಂತ ಭರತ. ನನಗೆ ಗೊತ್ತಿಲ್ಲ ಲಕ್ಷ್ಮಣ ಯಾಕೆ ಅಷ್ಟು ತೀವ್ರತರವಾಗಿ ನಿರ್ಣಯಗಳು ಮಾಡಿಬಿಡ್ತಾನೆ. ಕೊಂಚ ಹೊತ್ತು ಅದು ನನ್ನ ಬೃಹತ್ ಪ್ರಶ್ನೆ. ಶ್ರೀರಾಮರಂತಹ ರಾಮರ ಸಖ್ಯದಲ್ಲಿ ಇದ್ದೂ ಈ ರೀತಿ ಲಕ್ಷ್ಮಣ ಪ್ರತಿಕ್ರಿಯಿಸ್ತಾನಲ್ಲ ಅಂತ. ಪ್ರಭಾವವೇ ಆಗಲಿಲ್ವೇ ರಾಮರದು? ತಕ್ಷಣ ನನಗೆ ಉತ್ತರ ಹೇಳೋದು, ಶ್ರೀಕೃಷ್ಣನ ಪ್ರಭಾವದಲ್ಲಿದ್ದರೂ ಅರ್ಜುನ ಪೆದ್ದಾಗಿದ್ದ ಅಂತಂದು. ಹಾಗೆ ಲಕ್ಷ್ಮಣ ಶ್ರೀರಾಮರ ಸಾಹಚರ್ಯದಲ್ಲಿದ್ದರೆ ಹೇಗಿರಬೇಕು? ಹಾಗಾಗ್ಲಿಲ್ವಲ್ಲ. ಸಾಯಿಸ್ಬಿಡ್ತೀನಿ. ಅದ್ಯೇ ಪುತ್ರಂ ಹತಂ ಸಂಖ್ಯೆ ಕೈಕೇಯಿ. ತಕ್ಷಣ ಕೈಕೇಯಿ ತರ್ತಾನೆ ಎಲ್ಲದಕ್ಕೂ. ಕೈಕೇಯಿ ರಾಜ್ಯ ಕಾಮುಕ. ಅದ್ಯೇ ಪುತ್ರಂ ಹತಂ ಸಂಖ್ಯೆ. ಇಲ್ಲಿ ಭರತನ ಕೊಚ್ಚೆಸ್ತು ಬಿಡ್ತೀನಿ. ಆ ಕೈಕೇಯಿ ಹೇಳ್ತಾ ಕೂತ್ಕೊಳ್ಳಿ. ಕೈಕೇಯಿಂಚ ವಧಿಷ್ಯಾಮಿ. ಅವಳನ್ನು ಸಾಯಿಸ್ತೀನಿ. ಆಯ್ತಪ್ಪ ಸಾಯಿಸು. ಸಾನುಬಂಧಂ ಸಬಾಂಧವಂ. ಅವಳು ಬಂಧುಗಳನ್ನು ಸಾಯಿಸಾಕ್ಬಿಡ್ತೀನಿ. ಯಾಕೆ? ದಶರಥ ಮಾತಾಡ್ತಾನೆ. ಅಣ್ಣ ಹೋಗು ಒಳಕ್ಕೆ. ತಕ್ಷಣ ಕವಚ ಕಟ್ಕೋ, ಕತ್ತಿ ತಗೋ, ಬಿಲ್ಲು ಬಾಣ ಹಿಡ್ಕೋ, ಗುರಾಣಿ ಹಿಡ್ಕೋ. ಲಕ್ಷ್ಮಣ ಕೂಗಿ ಕೂಗಿ ಹೇಳ್ತೇನೆ, ಹೊಗೆ ಎಲ್ಲ ಆರಿಸ್ಬಿಡು. ಗೊತ್ತಾಗ್ತಾ ಇದೆ ಅವನು, ಗೊತ್ತು ಇಲ್ಲೇ ಬರ್ತಾ ಇದ್ದಾನೆ ಅವನು. ಅತ್ತಿಗೆ ಒಳಗಡೆ ಬಚ್ಚಿಟ್ಬಿಡು. ಯುದ್ಧಕ್ಕೆ ಸಿದ್ಧನಾಗು. ಅಭಿನವ ವಶಮಾಗಚ್ಚೇತ್ ಕೋವಿದಾರ ಧ್ವಜ. ಆ ಕೋವಿದಾರ ಧ್ವಜ ಯಾವ ಕ್ಷಣದಲ್ಲಿ ನನ್ನ ಕೈಗೆ ಸಿಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಭರತನನ್ನು ಸಾಯಿಸಿ ಎಸ್ತು ಬಿಡ್ತೀನಿ. ಶ್ರೀರಾಮರು ಕೆಳಗಡೆ ಕೂತ್ಕೊಂಡು ನಗುತ್ತಾ ಪ್ರಶ್ನೆ ಕೇಳ್ತಾರೆ ಲಕ್ಷ್ಮಣನಿಗೆ. ಅಲ್ಲಪ್ಪ, ಕತ್ತಿ ಯಾಕೆ ಕೈಯ ತಗೋಬೇಕು? ಢಾಲ್ ಯಾಕೆ ತಗೋಬೇಕು? ಹಸಿನಾ ವಾಸ ಚರ್ಮಣ. ಕತ್ತಿ, ಚರ್ಮ ಅಂದ್ರೆ ಗುರಾಣಿ ಅಂತ. ಬರ್ತಿರೋದು ಯಾರು? ಮಹೇಶ್ವಾಸೇ ಮಹಾಪ್ರಾಜ್ಞೆ ಭರತಃ ಸ್ವಯಮಾಗತೆ. ಮಹಾಪ್ರಾಜ್ಞನಾಗಿರೋನು. ಶ್ರೀರಾಮರಿಗೆ ಎಷ್ಟು ಕಾಲ ಭರತನ ಸಖ್ಯವಿತ್ತೋ ಅಷ್ಟೇ ಕಾಲ ಲಕ್ಷ್ಮಣನಿಗೂ ಇದೆ. ಆದರೆ ಲಕ್ಷ್ಮಣನ ದರ್ಶನ ನೋಡಿ, ರಾಮರ ಹೇಳಿಕೆ ನೋಡಿ. ಕತ್ತಿ ಯಾಕೆ ತಗೋಬೇಕು? ಗುರಾಣಿ ಯಾಕೆ ತಗೋಬೇಕು? ಮಹೇಶ್ವಾಸೈ ಮಹಾಪ್ರಾಜ್ಞೆ ಭರತಃ ಸ್ವಯಮಾಗತೆ. ಮಹಾಪ್ರಾಜ್ಞನಾಗಿರತಕ್ಕಂತಹ, ಮಹಾಶಕ್ತನಾಗಿರತಕ್ಕಂತಹ ಭರತ ಬರ್ತಾ ಇದ್ದಾನಲ್ಲ, ಅವನು ಬರ್ತಾ ಇರೋದಕ್ಕೆ ಸಂದೇಹ ಬರ್ತಾ ಇದೆಯಾ ನೀನು? ನಾನೊಂದು ಮಾತು ಹೇಳ್ತೀನಿ. ಶ್ರೀರಾಮರಿಗೆ ಭರತನ ಬಗ್ಗೆ ಲಕ್ಷ್ಮಣ ಆ ರೀತಿ ಮಾತಾಡಿದ್ದು ತುಂಬ ಅಪ್ರಿಯ ಆಗಿಬಿಟ್ಟಿದೆ.
ಕೊನೆಗೆ ಒಂದು ಮಾತು ಹೇಳ್ತಾರೆ, ಲಕ್ಷ್ಮಣ ನಾಚಿ ನೀರಾಗಿ ಬಿಡ್ತಾನೆ. ಯದ್ವಿನಾ ಭರತಂ ತ್ವಾಂ ಶತ್ರುಘ್ನಂಚ, ವಿನಾ ನೀವು ಬಿಟ್ಟರೆ, ಭರತ ಬಿಟ್ಟು ನೀನಿಲ್ಲದೆ ಶತ್ರುಘ್ನ ಇಲ್ಲದೆ ಅದು ಯಾವ ಸುಖ ಇದ್ರೂ ಭಸ್ಮತತ್ ಕುರುತಾಂ ಶಿಖಿ. ಯದ್ವಿನಾ ಭರತಂ ತ್ವಾಂಚ ಶತ್ರುಘ್ನಂಚಾಪಿ ಮಾನದ. ಭರತ ಲಕ್ಷ್ಮಣ ಶತ್ರುಘ್ನರಿಗೆ ಸಿಗದಂತಹ ಸುಖ ನನಗೆ ಏನಾದರೂ ಸಿಕ್ಕರೂ ಭಸ್ಮತತ್ ಕುರುತಾಂ ಶಿಖಿ, ಸುಟ್ಟಾಕದನ್ನ. ಭರತನ ಬಗ್ಗೆ ಹಾಗೆ ಮಾತಾಡಬೇಡ. ಭರತ ಯಾಕೆ ಬರ್ತಿದ್ದಾನೆ ಗೊತ್ತಾ? ಸ್ನೇಹೇನ ಆಕ್ರಾಂತ ಹೃದಯ ಶೋಕೇನ ಅಕುಲಿತ ಸಂಶಯ. ಅವನಿಗೆ ಈ ವಿಷಯ ಗೊತ್ತಾಗಿಬಿಟ್ಟು ಒದ್ದಾಡಿಬಿಟ್ಟಿದ್ದಾನೆ. ದ್ರಷ್ಟುಂ ಅಭ್ಯಾಗತೋ ಹ್ಯೇಷ. ಲಕ್ಷ್ಮಣನಿಗೆ ಶ್ರೀರಾಮರು ಹೇಳ್ತಾ ಇದ್ದಾರೆ, ದ್ರಷ್ಟುಂ ಅಭ್ಯಾಗತೋ ಹ್ಯೇಷ ಭರತಃ ನ ಅನ್ಯಥಾ ಆಗತಃ. ನ ಅನ್ಯಥಾ ಆಗತಃ, ನೀನು ತಪ್ಪು ತಿಳ್ಕೋಬೇಡ. ಭರತ ಬೇರೆ ಯಾವ ದೃಷ್ಟಿಯಿಂದಲೂ ಬರ್ತಾ ಇಲ್ಲ. ದ್ರಷ್ಟುಂ ಅಭ್ಯಾಗತೋ ಹ್ಯೇಷ, ನೋಡಲಿಕ್ಕೆ ಬರ್ತಾ ಇದ್ದಾನೆ ಕಣಯ್ಯ ಲಕ್ಷ್ಮಣ. ಕತ್ತಿ ತಗೊಂಡ್ ಬಾ, ಬಿಲ್ ತಗೊಂಡ್ ಬಾ ಅಂತ ಏನು ಹುಚ್ಚುಚ್ಚ ಮಾತಾಡ್ತಾ ಇದೀಯ ನೀನು? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಅವನು ಯಾಕೆ ಬರ್ತಾ ಇದ್ದಾನೆ ಗೊತ್ತಾ? ಬಹುಶಃ ಶ್ರೀರಾಮರ ದೂರದೃಷ್ಟಿಯನ್ನು ನೋಡ್ರಿ, ಲಕ್ಷ್ಮಣನ ಕುಬ್ಜ ದೃಷ್ಟಿಯನ್ನು ನೋಡ್ರಿ. ಲಕ್ಷ್ಮಣ ಬರ್ತಾ ಇರತಕ್ಕಂಥದ್ದಕ್ಕೆ ಕಾರಣ ರಾಜ್ಯ ಮೇ ದಾತುಂ ಆಗತಃ, ನನಗೆ ರಾಜ್ಯವನ್ನು ವಾಪಸ್ ಕೊಡಬೇಕು ಅಂತ ಬರ್ತಾ ಇದ್ದಾನೆ. ಬರ್ತಾ ಇರೋದು ಯಾತಕ್ಕೆ? ಅದಕ್ಕೆ ಅಲ್ವೇನ್ರಿ ಶ್ರೀರಾಮರು ಎಷ್ಟು ಸುಲಭವಾಗಿ ಭರತನ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರು. ಆದರೂ ಶ್ರೀರಾಮರು ಪರೀಕ್ಷೆ ಮಾಡಿದರು. ಭರತನ ಹಣೆ ಬರಹ ಇಷ್ಟು ಖಚಿತವಾಗಿ, ಇಷ್ಟು ಸ್ಪಷ್ಟವಾಗಿ ಭರತನ ಆಂತರ್ಯವನ್ನು ಶ್ರೀರಾಮರು ಅರ್ಥ ಮಾಡಿಕೊಂಡಿದ್ದರೂ ಯಾಕಿದ್ದಿತು ಅಂತ ಪ್ರಶ್ನೆ. ಅವರು ಸೀತೆಯನ್ನು ಪರೀಕ್ಷೆ ಮಾಡಿದರು, ಲಕ್ಷ್ಮಣನನ್ನು ಪರೀಕ್ಷೆ ಮಾಡಿದರು, ಭರತನನ್ನು ಪರೀಕ್ಷೆ ಮಾಡಿದರು. ಆದರೆ ಆ ಮೂರು ಜನಕ್ಕೂ ಗೊತ್ತಿಲ್ಲದಂತೆ ಪರೀಕ್ಷೆ ಮಾಡಿದರು. ಭರತನನ್ನು ಗೊತ್ತಿಲ್ಲದೆ ಪರೀಕ್ಷೆ ಮಾಡಿದರು, ಭರತ ಗೆದ್ಬಿಟ್ಟು. ಅದಕ್ಕೆ ಹೇಳಿದ್ದು ಶ್ರೀರಾಮರಿಗಿನ್ನ ಧರ್ಮದ ವಿಷಯದಲ್ಲಿ ಭರತ ಒಂದು ತೂಕ ದೊಡ್ಡವ ಅಂತ. ರಾಮಾದವಿಹಿತಂ ಮನ್ಯೇ ಧರ್ಮತೋ ಬಲವತ್ತರಂ. ಧರ್ಮದ ವಿಷಯದಲ್ಲಿ ರಾಮರಿಗಿನ್ನ ಒಂದು ತೂಕ ದೊಡ್ಡವನು ಭರತ ಅಂತ ನಾವು ನೋಡ್ತೀವಿ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ. ರಾಮರು ಸೋತೋಗ್ಬಿಡ್ತಾರೆ ಆ ವಿಷಯದಲ್ಲಿ. ಕೊನೆಗೆ ಲಕ್ಷ್ಮಣ ಹೇಳಿಬಿಡ್ತಾರೆ. ಇಷ್ಟಾಗಿಯೂ ಲಕ್ಷ್ಮಣ ಭರತನ ಪರವಾಗಿ ಮಾತಾಡ್ತಾ ಇಲ್ಲ, ಸಂದೇಹ. ಕೊನೆಗೆ ಲಕ್ಷ್ಮಣನಿಗೆ ಹೇಳಿದರು, ಅದು ಏಟು, ಚಡಿ ಏಟು ಲಕ್ಷ್ಮಣನ ಕೊಟ್ಟಿದ್ದು. ಉಚ್ಯಮಾನೋಪಿ ಭರತಂ ಲಕ್ಷ್ಮಣ ಮಯಾ ಲಕ್ಷ್ಮಣ ತತ್ವತಃ. ಉಚ್ಯಮಾನೋಪಿ ಭರತಂ, ಲಕ್ಷ್ಮಣ ಕೇಳಿಸ್ಕೊ, ನಾನು ಭರತನನ್ನು ಕರೆದು, ಭರತ, ಲಕ್ಷ್ಮಣನಿಗೆ ರಾಜ್ಯ ಇಷ್ಟ ಇದೆ ಕಣಯ್ಯ, ತಸ್ಮೈ ರಾಜ್ಯಂ ಪ್ರಯಚ್ಛೆ. ನೀನು ರಾಜ್ಯನ ಲಕ್ಷ್ಮಣ ಕೊಟ್ಬಿಡು ಅಂದರೆ ಬಾಢಂ ಇತ್ಯೇವ ವಕ್ಷತಿ. ಆಯ್ತಣ್ಣ ಕೊಟ್ಬಿಡ್ತೀನಿ ಅಂತ ಹೇಳ್ತಾನು. ಇದಕ್ಕಿನ್ನ ಏಡ್ಬೇಕೆ ಲಕ್ಷ್ಮಣಂಗೆ? ನಿನಗೆ ರಾಜ್ಯ ಕೊಡು ಅಂತ ಹೇಳಿದ್ರೆ ಭರತ ನಿಂಗೆ ರಾಜ್ಯ ಕೊಟ್ಬಿಡ್ತಾನೆ, ಬಿಡು, ತಗೋ ನಿನ್ನ ರಾಜ್ಯನ ಅಂತ. ನಾನು ಮೊದಲಿನಿಂದಲೂ ಈ ಅಂಶವನ್ನು ಹೇಳ್ತಾ ಇದ್ದೇನೆ ನಿಮಗೆ.
ರಾಜ್ಯಾಕಾಂಕ್ಷಿಯಾಗಿರತಕ್ಕಂತಹವನು ಲಕ್ಷ್ಮಣ, ಶ್ರೀರಾಮರಲ್ಲ, ಭರತನೂ ಅಲ್ಲ. ನಾವು ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನರನ್ನು 4 ವರ್ಣಗಳನ್ನು ಪ್ರತಿನಿಧಿಸತಕ್ಕವರು ಅಂತ ಹೇಳಿದೆ. ಭರತ ವರ್ತಕ ಸಮುದಾಯವನ್ನು ಪ್ರತಿನಿಧಿಸತಕ್ಕವಾದ ಮಹಾಪ್ರಾಜ್ಞ, ಮಹಾರಕ್ಷಕ. ತನ್ನಲ್ಲಿ ಇದ್ದಂತಹ ಯಾವುದೇ ಒಂದು ವಸ್ತುವನ್ನು 1ಕ್ಕೆ 10ರಷ್ಟು ಹೆಚ್ಚಿಸತಕ್ಕಂತಹ ವರ್ತಕ ಶಕ್ತಿ ಇರತಕ್ಕಂತಹವನು. ಭರತ 3ನೆಯ ವರ್ಣವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಲಕ್ಷ್ಮಣನಿಗೆ ರಾಜ್ಯ ಬೇಕು, ಶ್ರೀರಾಮರಿಗೆ ಬ್ರಹ್ಮಸ್ಥಾನ ಬೇಕು, ಭರತನಿಗೆ ವೈಶ್ಯ ಸ್ಥಾನ ಬೇಕು. ನಾವು ನೋಡ್ತೀವಿ ಆತ ಹೇಗೆ ಶ್ರೀರಾಮರ ರಾಜ್ಯವನ್ನು ರಕ್ಷಣೆ ಮಾಡಿ 10ರಷ್ಟು ವೃದ್ಧಿ ಮಾಡ್ತಾನೆ ಅಂತ ಕೊನೆಯಲ್ಲಿ ವಾಪಸ್ ಕೊಡಬೇಕಾಯಿತು. ಲಕ್ಷ್ಮಣನಿಗೆ ನೀರಿಳಿದು ಹೋಯ್ತು. ಯಾವಾಗ ರಾಮರ ಹಾಗೆ ಹೇಳಿಬಿಟ್ರೋ ಬಾಢಮಿಥ್ಯೇವ ವಕ್ಷತಿ, ಅವನು ಒಪ್ಕೊಳ್ತಾನೆ, ನಿಂಗೆ ರಾಜ್ಯ ಕೊಡಿದ್ರೆ ಭರ್ತ ಒಪ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಿದ್ದಾಗೆ ತಲೆ ತೆಗೆಸ್ಕೊಂಡು ನಿಂತ್ಕೊಬಿಟ್ಟು, ಅವನು ಕ್ಷಮಿಸು ಅಂತ ಕೇಳಬೇಕಾಯಿತು ಅಂತ ನಾನು ಅಂದ್ಕೊಳ್ತೀನಿ, ಅವನು ಕೇಳಲಿಲ್ಲ ಅಷ್ಟೇ. ಆದರೆ ಈ ಕಡೆ ನೋಡ್ರಿ, ಭರತ ಹತ್ತಿ ಬರ್ತಾ ಇದ್ದಾನೆ, ಆ ಗುಡಿಸಲು ಹತ್ತಿರಕ್ಕೆ ಬರ್ತಾ ಇದ್ದಾನೆ, ಕಾಣಿಸ್ತಾ ಇದೆ. ಇವ್ರು ಯಾರಿಗೂ ಬರ್ತಾ ಇರತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಲಕ್ಷ್ಮಣ ಕಂಡಿದ್ದು ಮರವನ್ನು ಹತ್ತಿ, ಹೀಗೆ ಹತ್ತಿ ಬರಬೇಕಾದ್ರೆ ಇಲ್ಲಿದ್ದಾನೆ ಭರತ, ಅವನ ಮೇಲಿದ್ದೆಲ್ಲ ಕಾಣಿಸ್ತಾ ಇದೆ. ಭರತನ ಸಚ್ಚಾರಿತ್ರ್ಯ ಶ್ರೀರಾಮರು ಭರತನನ್ನು ನೋಡಿದಾಗ ಗೊತ್ತಾಗತ್ತೆ, ನಮಗಿನ್ನೂ ಗೊತ್ತಾಗಿಲ್ಲ. ಅವನು ಹತ್ಕೊಂಡು ಬರ್ತಾ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾನೆ, ಪಾದೇಶ್ಯದ್ಯ ಪ್ರಸಾದಯನ್ ರಾಮಂ ತಸ್ಯ ಪತಿಷ್ಯಾಮಿ ಸೀತಾಯ ಲಕ್ಷ್ಮಣಸ್ಯ ಚ. ಆ 3 ಜನ ಅವನಿಂದ ಚಿಕ್ಕವರು. ಲಕ್ಷ್ಮಣ ಆಗಲಿ, ಸೀತೆ ಆಗಲಿ, ಶತ್ರುಘ್ನಾಗಲಿ, ಆಯಿತು ಸೀತೆ ಅಣ್ಣನ ಹೆಂಡತಿ ಅತ್ತಿಗೆ ವಯಸ್ಸಿನಲ್ಲಿ ಚಿಕ್ಕವಳಾದರೂ ಗೌರವದಲ್ಲಿ ಮಾನ್ಯಳು ಅಂತ ಇಟ್ಕೊಳ್ಳೋಣ. ಭರತ ಏನು ಅಂದ್ಕೊಳ್ತಾ ಇದ್ದಾನೆ, ಪಾದೇಶ್ಯದ್ಯ ಪತಿಷ್ಯಾಮಿ, ನಾನು ಹೋಗಿ ಈಗ ಮೊದಲು ಶ್ರೀರಾಮನ ಕಾಲಿಗೆ ಬೀಳ್ತೀನಿ ರೀ. ಪಕ್ಕದಲ್ಲಿ ಸೀತೆ ಇದ್ದಾಳೆ, ಸೀತೆ ಕಾಲಿಗೂ ಬಿದ್ದುಬಿಡ್ತೀನಿ. ಪಾಪ ರಾಮರ ಜೊತೆಗೆ ರಾಮರ ಸಂಸರ್ಗದಲ್ಲಿ ಲಕ್ಷ್ಮಣ ಇದ್ದಾನಲ್ಲ, ಅವನು ಭರತನಿಗೆ ತಮ್ಮ, ಅವನ ಕಾಲಿಗೂ ಬೀಳ್ತೀನಿ ಅಂತ ಇದ್ದ. ಆ ಭರತನ ಮನಸ್ಸಿನ ಸ್ಥಿತಿ ನೋಡಿ, ಲಕ್ಷ್ಮಣನ ಮನಸ್ಸಿನ ಸ್ಥಿತಿ ನೋಡಿ. ರಾಮ ಸಂಸರ್ಗ ಮಾತ್ರದಿಂದ ಲಕ್ಷ್ಮಣ ಪುನೀತನಾಗಿ ಬಿಟ್ಟಿದ್ದಾನಪ್ಪ. ರಾಮರ ಜೊತೆಗೆ ಸಾಹಚರ್ಯ ಬಂದಿದೆ, ಆ ಲಕ್ಷ್ಮಣನಿಗೂ ಸಾಷ್ಟಾಂಗ ಮಾಡ್ತೀನಿ ಅಂತ ಭರತ ತೀರ್ಮಾನ ಮಾಡ್ತಾ ಇದ್ದಾನೆ. ಭರತನ ಕೊಚ್ಚಾಕ್ತೀನಿ ಅಂತ ಲಕ್ಷ್ಮಣ ತೀರ್ಮಾನ ಮಾಡ್ತಾ ಇದ್ದಾನೆ. ಬಂದ ಅಣ್ಣನನ್ನ ಏನೋ ಆಗಿ ಬಂದ ಅವನು. ನೋಡಿ ಅವನಿಗೆ ಹೊಟ್ಟುರಿದು ಹೋಗ್ಬಿಟ್ಟು, ಅರಸು ಮನೆಯ ಬದಲು ನಿಂತ ಒಂಟಿ ಗೂಡು ಎಲೆ ಗುಡಿಸಲು ಹೋಮಧೂಮವಲ್ಲ ಮಹಿಷಿ ರಾಮ ಪತ್ನಿ ಅಡುಗೆ ಹೊಗೆಯು. ಅವನು ಅಲ್ಲಿಂದ ಅನ್ಕೊಂಡು ಬಂದಿದ್ದ, ಹೋಮಧೂಮ ಇದು ಬರ್ತಾ ಇದೆ ಏನ್ಕೊಂಡಿದ್ದ ಅವನು. ಅಲ್ಲ ಪಾಪ ಸೀತೆ ಅಡುಗೆ ಮಾಡ್ತಾ ಇದ್ದಾಳೆ, ಅದರ ಹೊಗೆ ಕಾಣಿಸ್ತಾ ಇದೆ, ಇವನು ಹೋಮಧೂಮ ಅನ್ಕೊ ಪಾಪನ ಕಲ್ಪನೆನೇ ಇಲ್ವೇ, ಹಾಗೆ ಅಂದ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸಿಂಹಪೀಠವಲ್ಲದರ್ಭ ಚಾಪೆ ಮೇಲೆ ಮಂಡಿಸಿರುವ ಶ್ರೀರಾಮರು ವನವಾಸದಲ್ಲಿದ್ದಾರೆ, ಗುಡಿಸಲಿನಲ್ಲಿದ್ದ ಎಲ್ಲ ಸರಿ. ಭರತನ ಕಲ್ಪನೆ ಹೀಗೆ ಕೂತ್ಕೊಂಡಿದ್ದಾರೆ, ಶ್ರೀರಾಮ ಎಲ್ಲಿ ಬಂತು? ಸಿಂಹಪೀಠವಲ್ಲದರ್ಭೆ ಚಾಪೆ ಮೇಲೆ ಮಂಡಿಸಿರುವ ಬಿಸಿಯ ಭಾನುವಲ್ಲ ಸಂಧ್ಯೆ ಅರುಣ ಕಿರಣ ಹೊಳೆಯುತ್ತಿಹುದು. ಭರತ ನೋಡ್ತಾನೆ ಶ್ರೀರಾಮರನ್ನಷ್ಟು ದೂರದಿಂದ. ಭರತನಿಗೆ ಶ್ರೀರಾಮರು ಗೊತ್ತಾಯಿತು, ಶ್ರೀರಾಮರಿಗೆ ಭರತ ಗೊತ್ತಾಗಲಿಲ್ಲ. ಕಿರಿದಾಗದ ಕಮಲ ನಯನ ನಗೆ ಮಾಸದ ಕಮಲವದನ ಶ್ರೀರಾಮರಿಗೆ.
ಕುಗ್ಗದಿರುವ ವಿಸ್ತರಿಸಿಹ ಶೌರ್ಯ ಮೆರೆದ ವಜ್ರ ಎದೆಯು. ಧರ್ಮಧ್ವಜ ಹಿಡಿದು ಸತ್ಯ ಕತ್ತಿ ಹಿಡಿದ ಪಿತೃಭಕ್ತ. ಭರತ ನೋಡಿ ಶ್ರೀರಾಮರ ಬಗ್ಗೆ ಒಂದು ನಿರ್ಣಯವೇನು ಮಾಡಿಬಿಡ್ತಾನೆ ಅವನು. ಧರ್ಮಧ್ವಜ ಹಿಡಿದು ಸತ್ಯ ಕತ್ತಿ ಹಿಡಿದ ಪಿತೃಭಕ್ತ ಅಂತಾರೆ. ಯಾವ ಧ್ವಜ ಇದೆ? ಕೋವಿದಾರ ಧ್ವಜ ನನ್ನ ಹತ್ರ ಇದೆ, ಕತ್ತಿ ಇತ್ಯಾದಿ ನನ್ನ ಹತ್ರ ಇದೆ. ರಾಮರ ಹತ್ರ ಇರತಕ್ಕಂಥದ್ದು ಸತ್ಯ ಅನ್ನುವುದೇ ಕತ್ತಿ, ಧರ್ಮ ಅನ್ನುವುದೇ ಅವರ ಧರ್ಮಧ್ವಜ. ಶ್ರೀರಾಮರನ್ನು ನೋಡ್ತಾ ಇದ್ರೆ ರಾಜಾಗ್ರಜ ಜಾಗದಲ್ಲಿ ಧರ್ಮದೇವತೆಯನ್ನು ಕಂಡ, ಶೌರ್ಯ ವೀರ್ಯ ಮೂರ್ತಿ ಬದಲು ತ್ಯಾಗ ಶಾಂತಿ ಮುನಿಯ ಕಂಡ, ಅನಿರೀಕ್ಷಿತ ಅವಿಕಂಪಿತ ರಾಮ ಸ್ಥೈರ್ಯ ಕಣ್ಣು ಚುಚ್ಚೆ, ಚಕಿತ ವದನ ಭೀತ ಚಿತ್ತ, ಪಾಪ ಪ್ರಜ್ಞೆ ಮನದಿ ಮೊಳೆಯೇ. ಓಹ್, ನನ್ನಿಂದ ಹೀಗಾಗ್ಬಿಡ್ತಲ್ಲಪ್ಪ. ಶಕ್ತಿಹೀನ ಬಾಗುದೇಹ, ಮಂಜು ಕಣ್ಣು, ಸ್ಥಗಿತ ಪಾದ, ಕಂಡು ಕಾಣಿಸ್ತಾ ಇಲ್ಲ ಈಗ ಆತನಿಗೆ, ಮಂಜಾಗಿಬಿಟ್ಟಿದೆ. ರಾಮರನ್ನು ನೋಡಿದ್ದಾರೆ, ಮುನಿಯಂತೆ ಕಾಣ್ತಾ ಇದ್ದಾರೆ, ದೇವತೆಯಂತೆ ಕಾಣ್ತಾ ಇದ್ದಾರೆ, ಧರ್ಮದೇವತೆಯಂತೆ ಕಾಣ್ತಾ ಇದ್ದಾರೆ. ಏನೋ ನಿರೀಕ್ಷಣೆ ಇಟ್ಕೊಂಡು ಬಂದಿದ್ದ. ಇಷ್ಟಾದರೂ ಆ ತೇಜಸ್ಸಿದೆ. ಸ್ವಲ್ಪ ಬಹುಶಃ ಶ್ರೀರಾಮರು ಬಡಕಲಾಗಿದ್ದಾರೆ ಅಷ್ಟು ದಿವಸಕ್ಕಾಗಲಿ, ಸರಿಯಾದ ಆಹಾರ ಸಿಗದೆ. ಆ ರಾಮ ತೇಜ ಕಣ್ಣು ಕುಕ್ಕೆ, ಚಕಿತವದನ ಭೀತ ಚಿತ್ತ, ಹೆದರ್ಕೊಂಡ್ಬಿಟ್ಟ ಅವನು. ಈ ರಾಮರ ಈ ಸ್ಥಿತಿಗೆ ನಾನು ಕಾರಣನಾಗಿ ಬಿಟ್ಟೆನಲ್ಲ ಅಂತ ಮನಸ್ಸಿನಲ್ಲಿ ಆ ನೋವು ಶುರುವಾದ್ದರಿಂದ ಕಾಲು ತೆಗೆಯಲಿಕ್ಕಾಗಲಿಲ್ಲ, ಕಣ್ಣು ಮಂಜಾಗಿಬಿಟ್ಟಿದೆ. ಅಣ್ಣ ಅಂತ ಹೇಳಿ ಕೈ ಹೋದ, ದೂರ ಇದ್ದಾಗ ಆಯಿತು, ಕುಸಿದು ಬಿದ್ದುಬಿಟ್ಟ ಕಡೆ. ಅಣ್ಣ ಎನ್ನುವ ಮೊರೆಯನ್ನು ಕೇಳಿ ತಿರುಗಿದರತ್ತೆಡೆ ಶ್ರೀರಾಮ. ವಲ್ಕಲ ಸುತ್ತಿಹ ಜಟೆಯನು ಕಟ್ಟಿಹ, ತರುಣನು ಯಾರೋ ಬಿದ್ದಿಹನು. ಭರತ ಬರ್ತಾ ಇದ್ದಾನೆ, ಕೋವಿದಾರ ಧ್ವಜ ಇದೆ, ಸೈನ್ಯ ಬರ್ತಾ ಇದೆ ಅಂತ ಲಕ್ಷ್ಮಣ ಹೇಳಿದರೆ, ಭರತನನ್ನ ನಿರೀಕ್ಷಣೆ ಮಾಡ್ತಾ ಇದ್ದಾರೆ ಶ್ರೀರಾಮರು. ಯಾರೋ ವಲ್ಕಲವನ್ನು ಸುತ್ತಕೊಂಡು ಜಟೆ ಕಟ್ಕೊಂಡು ಯಾವನೋ ಹುಡುಗ ಬಂದ್ಬಿದ್ನಲ್ಲ ಇಲ್ಲಿ. ಸೊರಗಿದ ಶರೀರ, ಬಾಡಿದ ಮುಖದಲ್ಲಿ ಕಂಗಳ ಕಂಬನಿ ಕರೆದಿಹುದು. ನೋಡಿದರರಿಯರು ನೆನಪಲಿ ಮೂಡದು, ಒಟು ಇವನಾರೋ ಗೊತ್ತಿಲ್ಲ. ಎದ್ದರು ಬಂದರು ಬಾವುತ, ಮುನಿಯ ಕುಮಾರನ ಎತ್ತಿದರು. ಅಯ್ಯೋ ಭರತನು ತಮ್ಮನು, ಮುನಿಯ ವೇಷದಲ್ಲಿ ಬಂದಿಹನು. ಎತ್ತಿದ ಮೇಲೆ ಗೊತ್ತಾಯಿತು, ಜಟೆ ಕಟ್ಟಿರತಕ್ಕಂಥವನು, ವಲ್ಕಲವನ್ನು ಹುಟ್ಟಿರತಕ್ಕಂಥವನು ತಮ್ಮ ಭರತ ಅಂತ. ಏನಯ್ಯ ಹೀಗೆ ಬಂದಿದೀಯಾ? ಅಣ್ಣ ನೀನು ಹೇಗಿದೆಯೋ ನಾನು ಹಾಗೆ ಇದ್ದೀನಿ. ನಾನು ಗುಹನ ಹತ್ತಿರಕ್ಕೆ ಹೋದಾಗ ಗುಹ ಹೇಳಿದ್ದ, ನಿಮ್ಮ ಅಣ್ಣ ಮಾರನೇ ದಿವಸ ಇಲ್ಲಿ ಆಲದ ಹಾಲನ್ನು ತೆಗೆದುಕೊಂಡು ತಲೆಗೆಲ್ಲ ಕಟ್ಟಿಕೊಂಡ್ರಪ್ಪ ಅಂತ, ಜಟೆಯನ್ನು ಕಟ್ಟಿಕೊಂಡು ಹೋದ್ರು ಅಂತ. ತಕ್ಷಣ ಅವನು ಆಲದ ಹಾಲು ತಗೊಂಡು ಜಟೆ ಕಟ್ಕೊಂಡ್ಬಿಟ್ಟ ಅವನು. ಅಂಥ ಭ್ರಾತೃಭಕ್ತ ಭರತ. ಛೇ, ಎಂಥ ಕೆಲಸ ಮಾಡಿದೆ ನೀನು. ಬಾ ಕೂತ್ಕೋ. ಹೇಗಿದ್ದಾರೆ ಅಪ್ಪ? ಯಾಕೆ ನಿನ್ನ ಮುಖ ನೋಡಿದ್ರೆ ಹೀಗೆ ಕಾಣಿಸ್ತಾ ಇದೆ? ಏನು ರಾಜ್ಯ ಯಾರಾದ್ರೂ ಕದ್ಕೊಂಡೋಗ್ಬಿಟ್ರಾ? ಅಥವಾ ಅಪ್ಪ ಏನಾದರೂ ಹೋಗ್ಬಿಟ್ರಾ? ನಿನ್ನ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆಯಲ್ಲ.
ಭರತ ಅಳಲಿಕ್ಕೆ ಶುರು ಮಾಡ್ದ. ರಾಮರಿಗೆ ತಮ್ಮ ಸಂದೇಹ ಏನೋ ಗಟ್ಟಿಯಾಗ್ತಾ ಇದೆಯಲ್ಲಪ್ಪ ಅನ್ನಿಸ್ತು. ಏನು ಹೇಳಯ್ಯ ಅಂತ ಹೇಳಿದರು. ಅಪ್ಪ ಹೋದರಪ್ಪ ಅಂದ. ಶ್ರೀರಾಮರು ಬಿದ್ದರು ಮೂರ್ಛೆ. ವೈದಿಕ ವಿಧಿವಿಧಾನಗಳನ್ನೆಲ್ಲ ತಿಳಿದವರು ಶ್ರೀರಾಮರು. ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ಧನ್ಯ ರಾಮಾದಯ ಸರ್ವೇ ಯೈಃ ಪಿತಾ ಸಂಸ್ಕೃತ ಸ್ವಯಂ ಅಂತ. ಭರತ ಹಾಗೆ ಯೋಚನೆ ಮಾಡಿದ್ದ ಅಂತ. ಯಾರು ಪಿತೃಶ್ರಾದ್ದವನ್ನು ಮಾಡುತ್ತಾರೆಯೋ ಅವರು ಧನ್ಯರು. ಪ್ರತಿಯೊಬ್ಬ ವ್ಯಕ್ತಿಯೂ ಋಣ ಪರಿಹಾರ ಮಾಡಬೇಕಾದ್ರೆ ಶ್ರಾದ್ದ ಮಾಡಬೇಕು. ನೀವು ಶ್ರಾದ್ದ ಮಾಡಲಿಲ್ಲವೋ ನೀವು ಅಯೋಗ್ಯ. ನೀವು ಮಗ ಅಂತ ಹೇಳಲಿಕ್ಕೆ ನಾಲಾಯಕ. ಕೆಲಸ ಇದೆ, ನಮ್ಮನೇಲಿ ಜಾಗ ಸಾಲದು, ನನ್ನ ಹೆಂಡತಿ ಸಹಕಾರ ಇಲ್ಲ, ಯಾವುದೋ ಮಠ ಕೊಟ್ಬಿಡ್ತೀನಿ, ಎಲ್ಲ ಅರ್ಥಹೀನ ಹೇಳಿಕೆಗಳು. ವರ್ಷದಲ್ಲಿ 2 ದಿವಸ ಶ್ರಾದ್ದ ಮಾಡೋಕ್ಕಾಗಲ್ಲೇನ್ರಿ ಅಪ್ಪ ಅಮ್ಮನಿಗೆ? ಅದನ್ನೆಲ್ಲ ಮಠ ಕೊಟ್ಬಿಡ್ಬೇಕಾ ನೀವು? ಮಠದಲ್ಲಿ 50 ಜನ ಮಾಡ್ತಾರೆ. ಯಾರ ಲಡ್ಡು, ಯಾರ ರವೆ ಉಂಡೆ, ಯಾರ ವಡೆ ಎಲ್ಲಿಗೆ ಹೋಗುತ್ತೋ ದೇವರಿಗೆ ಗೊತ್ತು. ಅವ್ರು ಉದ್ದೇಶಪೂರ್ವಕವಾಗಿ ಕೆಡಿಸ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಶ್ರದ್ಧೆ ಯಾಕಿರಲ್ಲ? ವರ್ಷದಲ್ಲಿ 2 ದಿವಸ ನಿಮ್ಮ ಅಪ್ಪ ಅಮ್ಮನಿಗೆ ಶ್ರಾದ್ದ ಮಾಡೋಕ್ಕಾಗಲ್ವ ನಿಮಗೆ? ಶ್ರೀರಾಮರು ಅಡವಿಯಲ್ಲಿದ್ದಾರ್ರೀ. ತಂದೆಯ ಮರಣ ವಾರ್ತೆ ಕೇಳ್ತಾ ಇದ್ದ ಹಾಗೆ ನಿರ್ಣಯಿಸ್ತಾರೆ, ಅಪ್ಪನಿಗೆ ಪಿಂಡ ಪ್ರದಾನ ಮಾಡಿ ತರ್ಪಣವನ್ನು ಕೊಡಬೇಕು. ಭರತನ ಕರ್ಕೊಂಡು ಹೊರಟರು. ಮಂತ್ರ ಮಾಡಿ ಹೇಳಿದ್ದಾರೆ, ಪಿಂಡವನ್ನು ಕೊಡಬೇಕು. ಎಲ್ಲಿದೆ ಅನ್ನ, ಎಲ್ಲಿದೆ ವಡೆ, ಎಲ್ಲಿದೆ ಪಾಯಸ, ಏನಿದೆ ಪಿಂಡ ಪ್ರದಾನ ಮಾಡಲಿಕ್ಕೆ? ದಶರಥ ಚಕ್ರವರ್ತಿ. ಶ್ರೀರಾಮರು ಅವರ ಮಂಗಳಾಶಾಸನದಲ್ಲಿ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಆ ಚಕ್ರವರ್ತಿ ತನೂಜನಿಗೆ, ತಂದೆಗೆ ಮೊದಲ ಬಾರಿ ಪಿಂಡ ಪ್ರದಾನ ಮಾಡುವ ಶಕ್ತಿಯೂ ಇಲ್ಲವಲ್ರಿ. ಎಂಥ ದೈನ್ಯ ಅದು. ಅವನು ಹೇಳ್ತಾನೆ ಅಪ್ಪನಿಗೆ, ಅಪ್ಪ ಮಗ ಯಾವ ಸ್ಥಿತಿಯಲ್ಲಿ ಇದ್ದರೂ ಅವನು ಏನು ಊಟ ಮಾಡ್ತಾನೆಯೋ ಅದನ್ನೇ ಪಿತೃದೇವತೆಗಳು ಬಯಸ್ತಾರೆ. ಅದಕ್ಕಾಗಿ ಸಾಲ ಮಾಡಿಕೊಂಡು ಬೂಟಾಟಿಕೆ ಮಾಡಿಕೊಂಡು ಮಾಡಬೇಕಾದ್ದೇನೂ ಇಲ್ಲ ಶ್ರಾದ್ದ ಕರ್ಮವನ್ನು. ಮಾಂಸವನ್ನು ಕೊಡಬಹುದಾಗಿತ್ತು, ಆದರೆ ಕೊಡುವಂತಿಲ್ಲ. ಯಾಕೆಂದರೆ ಅಗಸ್ತ್ಯ ಮಹರ್ಷಿಗಳನ್ನು ತಿರಸ್ಕಾರ ಮಾಡಿಬಿಟ್ಟಿದ್ರು. ಮಾಂಸಾದಷ್ಟಗುಣಂ ಮಾಷಃ ಅಂತ ಹೇಳಿ ಉದ್ದಿನ ವಡೆಯನ್ನು ಕೊಡಬೇಕು ಅಂತ ನಿರ್ಣಯ ಮಾಡಿದ್ರು. ಅಡವಿಯಲ್ಲಿ ಯಾವ ಉದ್ದಿನ ವಡೆ? ಅಡುಗೆ ಮಾಡುವವರು ಯಾರು? ಏನೋ ಗೆಣಸು ತಿನ್ಕೊಂಡು ಬದುಕ್ತಾ ಇದ್ರು ಅವರು. ಪಾಪ ಶ್ರೀರಾಮರು ಎಷ್ಟು ಸಂಕಟ ಪಟ್ಟಿರಬೇಕು ಆಗ. ಅದಕ್ಕೆ ನಾನು ಈ ಘಟನೆ ಬಂದಾಗೆಲ್ಲ ನನಗೆ ಬೇರೆ ಚಕ್ರವರ್ತಿ ತನೂಜಾಯ ಅಂತ ಬಂದ್ಬಿಡುತ್ತೆ. ಒಬ್ಬ ಬಹುಶಃ ಈ ದೇಶದ ಮಹಾನ್ ಶ್ರೀಮಂತನ ಮಗನಾದವನಿಗೆ ಭಾರತದ ಇಡೀ ಸಾರ್ವಭೌಮಿಕೆಯನ್ನು ಹೊಂದಬಹುದಾದಂತಹ ಒಬ್ಬ ಶ್ರೀರಾಮರಿಗೆ ಈ ಹೊತ್ತು ಪಿಂಡ ಪ್ರದಾನ ಮಾಡೋದಕ್ಕಿಲ್ವಲ್ರಿ? ಇದು ಎಂಥ ದೈವ ವೈಕಟ್ಯ. ಅವ್ರು ಹೇಳಿದರು,
ಇಲ್ಲ ಇಲ್ಲ, ಇದಕ್ಕಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ವಂತೆ. ಅವರ ಸ್ಥಿತಪ್ರಜ್ಞತ್ವ ನೋಡಿ, ಓದಿದ್ದು ನಮಗೆ ಹೊಟ್ಟರದೋಗ್ಬಿಡುತ್ತೆ ಆ ಸಂದರ್ಭವನ್ನು. ಅಷ್ಟು ಸಲ ರಾಮಾಯಣವನ್ನು ನಾನು ಓದಿದರೂ ಈ ಘಟನೆ ಬಂದಾಗ ತುಂಬ ನೋವಾಗುತ್ತೆ. ಚಿಂತೆ ಇಲ್ಲ. ಇಲ್ಲಿ ಇಂಗುದಿ ವೃಕ್ಷದ ಹಣ್ಣುಗಳಿವೆ, ಕಾಯಿ ಇದೆ ಇದು. ಹಾಗೂ ಬದರಿ ವೃಕ್ಷ ಇದೆ. ಆ ಬದರಿಯಲ್ಲಿ ಬೋರೆ ಹಣ್ಣುಗಳಿವೆ. ನೋಡಿ, ಶ್ರೀರಾಮರ ಹಣೆಯ ಬರಹ ನೋಡ್ರಿ. ಆಮೇಲೆ ಏನೋ ಆದ್ರೆ ಪ್ರಪ್ರಥಮವಾದ ಪಿಂಡ ಪ್ರದಾನ. ಪಾಪ ಅದೇ ಪಿಂಡ ಪ್ರದಾನ 14 ವರ್ಷ ಮಾಡ್ತಾ ಬಂದ್ರಲ್ಲ ಅವರು. ಎಲ್ಲಿತ್ತವ್ರಿಗೆ, ಏನಿತ್ತವ್ರಿಗೆ? ಆದರೆ ಇದರಲ್ಲೆಲ್ಲ ಗಮನಿಸಬೇಕಾದ ಒಂದು ಪ್ರಧಾನ ಅಂಶ ಅಂದರೆ, ನಾವೇನೋ ಕೆಟ್ಟ ಅರ್ಥಹೀನ ಕೆನ್ನಿಗೆ ಕೊಡುವಂಥ ಕಾರಣಗಳು ಕೊಡ್ತೀವಲ್ಲ, ಕಾಲ ಇಲ್ಲ ಅದಿಲ್ಲ. ಯಾವ ಕಾರಣ ಕೊಟ್ಟರು ಅವರು? ಏನೂ ಇಲ್ಲ ಅಂತ ಕಾರಣ ಕೊಟ್ಟರು ಅವರು. ಐಂಗುದಂ ಬದರೀ ಮಿಶ್ರಂ ಪಿಣ್ಯಾಕಂ ದರ್ಭ ಸಂಸ್ತರೇ. ಆ ಇಂಗುದಿ ವೃಕ್ಷದ ಕಾಯನ್ನು ತಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಪಿಂಡವನ್ನು ಮಾಡಿ ಅದರೊಳಗೆ ಆ ನೆಲ್ಲಿಕಾಯಿನ ಚೂರುಗಳನ್ನು ಸೇರಿಸಿ, ಅಪ್ಪ ನಾನು ಕೊಡೋ ಯೋಗ್ಯತೆ ಇರೋದು ಇದೇ, ನೀನು ತಗೋ ಅಂತ ಹೇಳಿ. ದರ್ಭೆಯ ಮೇಲೆ ಅದನ್ನು ಇಟ್ಟು ಹೇಳ್ತಾ ಅವರಪ್ಪನಿಗೆ, ನನ್ನ ಯೋಗ್ಯತೆ ಇಷ್ಟೇನಪ್ಪ, ಇವರು ಸ್ವೀಕರಿಸು. ಆಯಿತು. ಭರತನನ್ನು ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ಉಳಿದ ಸೈನ್ಯ, ಕೌಸಲ್ಯೆ, ಸುಮಿತ್ರೆ, ಕೈಕೆ ಎಲ್ಲರೂ ಬಂದಿದ್ದಾರೆ. ಭರತನನ್ನು ಕೂಡಿಸಿಕೊಂಡು ಕೇಳಿದರು ಶ್ರೀರಾಮರು, ಚೆನ್ನಾಗಿದೆಯಾ ರಾಜ್ಯ? ಚೆನ್ನಾಗಿದೆಯಾ? ಯಾರು ನೀವು ಮೋಸ ಮಾಡ್ತಾ ಇಲ್ಲ ತಾನೇ? ಗೂಢಚಾರೆಲ್ಲ ಚೆನ್ನಾಗಿದ್ದಾರೋ? ಪುರೋಹಿತರುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ? ಜನರಲ್ಲಿ 3 ತರಹ ಇರ್ತಾರೆ, ಯಾರೂ ಅಯೋಗ್ಯರಲ್ಲ. ಒಬ್ಬರು ಶೀಘ್ರಮತಿಗಳು, ಒಬ್ಬರು ಮಂದಮತಿಗಳು, ಒಬ್ಬರು ಅಯೋಗ್ಯರು. ಅಯೋಗ್ಯರನ್ನು ಯಾವ ಕೆಲಸಕ್ಕೆ ಸೇರಿಸಬೇಕು ಆ ಕೆಲಸಕ್ಕೆ ಸೇರಿಸಿದೆಯೋ, ಶೀಘ್ರಗಾಮಿಗಳನ್ನು ಯಾವ ಕೆಲಸಕ್ಕೆ ಸೇರಿಸಬೇಕು ಅವರನ್ನು ಸೇರಿಸಿದೆಯೋ. ಯಾರಲ್ಲಿಯೂ ಕೆಲಸ ತಗೊಳ್ಳದೆ ಬಿಡುಕೂಡ್ದು, ಸೋಮಾರಿಗಳಾಗಬಾರ್ದು. ರಾಜ್ಯ ಅನ್ನೋದು ವರ್ಧನೆ ಆಗಬೇಕು. ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ? ನೀನು ಜಾಸ್ತಿ ಹೊತ್ತು ನಿದ್ದೆ ಹೋಗ್ತಾ ಇಲ್ಲ ತಾನೇ? ತಕ್ಷಣ ಮೋದಿಯವ್ರು ನೆನಪಾಗ್ತಾರೆ ನನಗೆ. ಆ ಅಮೆರಿಕನ್ ಅಧ್ಯಕ್ಷ ಹೇಳ್ತಾನೆ, ನಾನೇ ಕಡಿಮೆ ನಿದ್ದೆ ಮಾಡ್ತೇನೆ, ಮೋದಿ ನನಗಿನ್ನ ಕಡಿಮೆ ನಿದ್ದೆ ಮಾಡ್ತಾರಲ್ರಿ ಅಂತ. ನೋಡ್ರಿ, ರಾಮರು ಕೊಡೋ ಉಪದೇಶ ಅದು. ಅಧಿಕಾರಿಯಾಗಿರೋನು, ಮುಖ್ಯಸ್ಥನಾಗಿರತಕ್ಕಂಥವನು, ರಾಜ್ಯಾಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥವನು ಜಾಸ್ತಿ ಹೊತ್ತು ನಿದ್ದೆ ಮಾಡಬಾರ್ದು. ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾ ಇಲ್ಲ ತಾನೇ? ನೀನು ತಲೆಕೆಟ್ಟು ಕಂದಾಯಗಳನ್ನು ಜಾಸ್ತಿ ಹಾಕಿದರೆ ನಿನ್ನನ್ನು ವಿರೋಧಿಸತಕ್ಕಂಥ ಮಂತ್ರಿಗಳಿದ್ದಾರೋ? ಬುದ್ಧಿ ಹೇಳ್ತಕ್ಕಂಥವರಿದ್ದಾರೆಯೋ? ಬ್ರಾಹ್ಮಣರು, ಅಲ್ಪಬಲರು, ಅಶಕ್ತರು, ಅವರಿಗೆ ನಿನ್ನ ರಕ್ಷಣೆ ಇದೆಯಾ? ದೇವಸ್ಥಾನಗಳ ಮೇಲೆ ನಿನ್ನ ಕೆಂಪು ಕಣ್ಣು ಬಿದ್ದಿಲ್ಲ ತಾನೇ? ಶತ್ರುಗಳು ನಿನ್ನ ಮೇಲೆ, ನಿನ್ನ ರಾಜ್ಯದ ಮೇಲೆ ಏನಾದರೂ ಪ್ರಯತ್ನಪಟ್ಟು ಆಕ್ರಮಿಸಿಕೊಳ್ಳಬೇಕು ಅಂತ ಇದ್ದರೆ ಅದರ ಬಗ್ಗೆ ನೀನು ಎಚ್ಚರ ತಗೊಳ್ತಾ ಇದೀಯಾ? ಸುಮಾರು ಒಂದು 40-50 ಪ್ರಶ್ನೆಗಳನ್ನು ಕೇಳ್ತಾರೆ ಶ್ರೀರಾಮರು. ಇದಕ್ಕೆ ಭರತ ಏನು ಉತ್ತರ ಕೊಡಬೇಕು? ಏನಂತ ಉತ್ತರ ಕೊಡಬೇಕು? ಇದು ಶ್ರೀರಾಮರು ಮಾಡಿದ ಪರೀಕ್ಷೆ. ನಮಗೆ ಅರ್ಥವೇ ಆಗಲ್ಲ ಇದು. ಇಡೀ ಒಂದು ಸರ್ಗ ಪೂರ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಈ ಭರತ ಏನಾದರೂ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದರೆ ಅಲ್ಲಿಗೆ ಶ್ರೀರಾಮರು ಭರತನ ತಿರಸ್ಕಾರ ಮಾಡಿಬಿಡ್ತಾ ಇದ್ರು. ಭರತ ಒಂದು ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಅವನು ಶ್ರೀರಾಮರಿಗೆ ಪ್ರತ್ಯುತ್ತರವಾದ ಒಂದು ಪ್ರಶ್ನೆಯನ್ನು ಕೇಳಿದ.
ಕಿಮ್ಮೆ ಧರ್ಮಾದ್ ವಿಹೀನಸ್ಯ ರಾಜಧರ್ಮ ಕರಿಷ್ಯತಿ ಮೇ ಧರ್ಮಾದ್ವಿಹೀನಸ್ಯ, ನಾನು ಧರ್ಮವಿಹೀನನಾದ ಸ್ಥಿತಿಯಲ್ಲಿ ಕೂತೀನಪ್ಪ. ಅಣ್ಣನ್ನ ರಾಜನನ್ನ ಮಾಡದೆ ತಮ್ಮನಾಗಿರತಕ್ಕಂಥವನು ರಾಜನಾಗತಕ್ಕಂಥ ವ್ಯವಸ್ಥೆಗೆ ನಾನು ಸಾಕ್ಷಿಯಾಗಿಬಿಟ್ಟಿದ್ದೇನೆ ಇವತ್ತು. ಕಿಂ ಮೇ ಧರ್ಮಾದ್ವಿಹೀನಸ್ಯ ರಾಜಧರ್ಮ ಕರಿಷ್ಯತಿ. ಆ ವಾಕ್ಯವನ್ನು ಬದಲಾಯಿಸ್ಕೊಂಡು ಹೀಗೆ ನೋಡ್ಬೇಕು ನಾವು. ಮೇ ಧರ್ಮಾದ್ವಿಹೀನಸ್ಯ ರಾಜಧರ್ಮ ಕಿಂ ಕರಿಷ್ಯತಿ. ನಾನೇ ಧಾರ್ಮಿಕನಾಗಿಲ್ಲ, ನಾನು ನೀನು ಕುಳಿತುಕೊಳ್ಳಬೇಕಾದ ಸಿಂಹಾಸನ ಕಡೆಗೆ ಹೋಗ್ತಾ ಇದ್ದೀನಿ. ಅಂಥದ್ದು ರಾಜಧರ್ಮ ಕಟ್ಕೊಂಡು ನಂಗೆ ಏನೇ ಗೊತ್ತಾಗತ್ತೆ? 20 ಪ್ರಶ್ನೆ ಕೇಳಿದೀಯಲ್ಲ, ಯಾವುದಕ್ಕೆ ಉತ್ತರ ಕೊಡಲಿ? ನಂಗೆ ಯಾವುದು ಉತ್ತರ ಗೊತ್ತಿಲ್ಲ ಅಂದ್ಬಿಟ್ಟ. ಇದರ ಸೂಕ್ಷ್ಮ ಅರ್ಥ ಐತೇನ್ರಿ? ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರೆ ಎಲ್ಲೋ ಭರತನಿಗೆ ಅದರ ಕಡೆ ಆಸಕ್ತಿ ಇತ್ತು ಅಂತ ರಾಮರು ಅಂದ್ಕೊಂಡ್ಬಿಡ್ತಾ ಇದ್ರು. ಉತ್ತರವೇ ಕೊಡಲಿಲ್ಲ, ಉತ್ತರ ಬೇಕಿಲ್ಲ, ಕೊಡಲ್ಲ ಅಂದ್ಬಿಟ್ಟ ಭರತ. ರಾಮರಿಗೆ ಬಹಳ ಸಂತೋಷ ಆಯಿತು ಅಂತ ಕಾಣುತ್ತೆ. ವಾಲ್ಮೀಕಿಗಳು ವರ್ಣನೆ ಮಾಡಿಲ್ಲ. ನನಗನ್ಸುತ್ತೆ ಇಡೀ ಒಂದು ಸರ್ಗದ ಪೂರ ಶ್ರೀರಾಮರ ಪ್ರಶ್ನೆ ಕೇಳಿ ಭರತ ಒಂದಕ್ಕೂ ಉತ್ತರ ಕೊಡದೇ ಇದ್ರೆ ರಾಮರ ಪ್ರಶ್ನೆ ತಿರುಗಿ ಕೇಳಲೇ ಇಲ್ಲ, ಸುಮ್ಮನೆ ಇದ್ದಾರೆ. ಅವರಿಗೆ ಮಹಾ ಸಂತೃಪ್ತಿಯಾಗಿದೆ. ಭರತನ ನಿಷ್ಠೆ, ಭರತನ ಸ್ವಚ್ಛತೆ, ಭರತನ ಮನೋಗತ. ನಾನು ಭರತನ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಆತನ ಪ್ರತಿಯೊಂದು ಕ್ರಿಯೆಯೂ ಅಂಶದಲ್ಲಿಯೂ ದೋಷರಹಿತವಾಗಿ ಮಾನ್ಯವಾಗಿ ಬಿಡ್ತಲ್ಲ. ರಾಮನ ಬಿಚ್ಚಿಬಿಟ್ರಲ್ಲ, ರಾಮನ್ನೇ ಸೋಲಿಸ್ಬಿಟ್ನಲ್ಲ ಆತ. ವಾಸ್ತವವಾಗಿಯೂ ಈ ಹೊತ್ತಿನ ದಿವಸ ನಾನು ಮಾಡತಕ್ಕಂಥ ಉಪನ್ಯಾಸದ ಹೆಸರು ಇಡಬೇಕಾದ್ದು ಭರತ ವಿಜಯ ಅಂತ. ಈ ಸಂದರ್ಭದಲ್ಲಿ ಬಹಳ ಜನ ಪ್ರಶ್ನೆ ಕೇಳಿದ್ದಾರೆ ನನ್ನನ್ನು, ಇದು ಭರತ ವಿಜಯ ಹೇಗಾಗುತ್ತೆ? ಸೋತು ಹೋಗ್ತಾನೆ ವಾಪಸ್ಸು. ರಾಮರನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುವ ಪ್ರತಿಜ್ಞೆಯನ್ನು ಮಾಡಿ ಬಂದಂತಹ ಭರತ ರಾಮರು ಇಲ್ಲದೆ ವಾಪಸ್ ಹೋಗ್ಬಿಡ್ತಾನೆ. ಭರತನ ವಿಜಯ ಎಲ್ಲಿ ಬಂತು ಅಂತ ಉಪನ್ಯಾಸದ ಕೊನೆಯಲ್ಲಿ ನೀವು ನೋಡ್ತೀರಿ ಭರತನ ವಿಜಯ ಹೇಗೆ ಎನ್ನುವುದನ್ನು. ಆದರೆ ಭರತ ಮಾತಾಡಬೇಕಾಗಿದ್ದಾಗ ರಾಮರಿಗೆ ಈ ಅಂಶಗಳನ್ನು ಹೇಳಿದ್ದ. ಶ್ರೀರಾಮರು ನಿಮಗೆ ಯೋಗ ವಾಸಿಷ್ಠದ ಒಂದು ಮಾತನ್ನು ಹೇಳಬೇಕು. ನಾನು ಹೇಳಿದೆ ಅಂತ ಕಾಣುತ್ತೆ ಮೊದಲನೇ ದಿವಸ ಮಾತಾಡ್ತಾ. ವಸಿಷ್ಠ ಬ್ರಹ್ಮರ್ಷಿಗಳು ಶ್ರೀರಾಮರ ಹತ್ರ ಮಾತಾಡ್ತಾ ಹೇಳ್ತಾರೆ, ನೋಡಯ್ಯ, ಯಾರಿಗಾದರೂ ಶಾಸ್ತ್ರ ಪ್ರಜ್ಞೆ ಬೇಕಾಗಿದ್ದರೆ, ಯಾರಾದರೂ ವೇದ ವಿಹಿತವಾಗಿರತಕ್ಕಂತಹ ಕರ್ಮಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದ್ದರೆ, ಯಾರಿಗಾದರೂ ಸಚ್ಚಾರಿತ್ರ್ಯವನ್ನು ರೂಢಿಸಿಕೊಳ್ಳಬೇಕಾಗಿದ್ದರೆ, ಯಾರಿಗಾದರೂ ಧರ್ಮ ಸಂಹಿತೆ ಎನ್ನುವುದು ಗೊತ್ತಾಗಬೇಕಾಗಿದ್ದರೆ, ಎಲ್ಲ ಬೇಕಾಗಿದ್ದರೆ ಅವರು ಏನು ಮಾಡಬೇಕು ಅಂದರೆ ಶ್ರೀರಾಮರಿಗೆ ಹೇಳ್ತಾ ಇದ್ದಾರೆ, ಶ್ರೀರಾಮರೇ ನೀವೊಂದು ಗ್ರಂಥವನ್ನು ಓದಬೇಕು, ಅದು ಶ್ರೀಮದ್ ರಾಮಾಯಣ. ಯಾಕೆ ಅಂದರೆ ಶ್ರೀರಾಮರ ಒಂದೊಂದು ಮಾತು, ಒಂದೊಂದು ನಡೆ ಒಂದ್ಸಲ ಅವ್ರಿಗೆ ನೋಡಿದ್ದಾರೆ ಅಂದರೆ ಸಾಕು, ಅದ್ರಿಗೇನೋ ಒಂದು ಸಂಹಿತೆ ಇರುತ್ತೆ, ಅದ್ರಿಗೇನೋ ಒಂದು ಶಾಸ್ತ್ರ ಇರುತ್ತೆ, ಅದ್ರಿಗೇನೋ ಒಂದು ಅರ್ಥ ಇರುತ್ತೆ, ಅದೇನೋ ಒಂದು ಮಂತ್ರವಾಗಿ ಬಿಟ್ಟಿರುತ್ತೆ. ಈಗ ನೋಡಿ, ಭರತ ಉತ್ತರ ಕೊಡ್ತಾ ಹೇಳ್ದ, ಉತ್ತರ ಕೊಡಲಿಲ್ಲ, ಅದು ಬಿಟ್ಬಿಟ್ಟ. ಆ ಯಾವ ರಾಮರ ಪ್ರಶ್ನೆಗೂ ಉತ್ತರ ಕೊಡದೆ ಗೆದ್ದು ಬಿಟ್ಟ. ಆದರೆ ಹೇಳ್ದ, ಅಣ್ಣಯ್ಯ, ನಮ್ಮಮ್ಮ ಬಹಳ ತಪ್ಪು ಮಾಡಿಬಿಟ್ಲು. ನಮ್ಮಮ್ಮ ತಪ್ಪು ಮಾಡಿ ಏನೋ ಮಗನಿಗೆ ರಾಜ್ಯ ಕೊಡಬೇಕು ಅನ್ನೋ ಕೆಟ್ಟ ಬುದ್ಧಿಯಿಂದ ನಿನ್ನನ್ನು ಕಾಡಿಗೆ ಕಳಿಸಿಬಿಟ್ಲು. ಸ್ವಲ್ಪ ಇರು, ಒಂದು ಮೊದಲು ಪಾಠ ಕಲಿತ್ಕೋ ಅಂದರು ಶ್ರೀರಾಮರು. ಕಾಡಿನಲ್ಲಿದ್ದಾರೆ, ಕಷ್ಟಗಳನ್ನು ಅನುಭವಿಸಿದ್ದಾರೆ. ಭರತ ಬಂದಿದ್ದಾನೆ. ಆ ಕ್ಷಣದಲ್ಲಿ ಕೈಕೆಯ ಬಗ್ಗೆ ಮಾತಾಡಿದ್ದಕ್ಕೆ ತಕ್ಷಣ ರಾಮರು ಕೊಟ್ಟ ಉತ್ತರ, ಯಾವತ್ ಪಿತರಿ ಧರ್ಮಜ್ಞೇ ಗೌರವಂ ಲೋಕ ಸತ್ಕೃತೆ ತಾವದ್ಧರ್ಮಭೃತಾಂ ಶ್ರೇಷ್ಠ ಜನನ್ಯಾಮಪಿ ಗೌರವಂ. ಒಬ್ಬ ಮನುಷ್ಯ ಸಚ್ಚಾರಿತ್ರ್ಯವುಳ್ಳ ಧಾರ್ಮಿಕ ಅಂತ ಆಗಬೇಕಾಗಿದ್ದರೆ
ಯಾವತ್ ಪಿತರಿ ಧರ್ಮಜ್ಞೆ, ತಂದೆಗೆ ಎಷ್ಟು ಬೆಲೆಯನ್ನು ಕೊಡುತ್ತಿದ್ದಾನೆಯೋ ಅವನು ಜನನ್ಯಾಮಪಿ ಗೌರವಂ, ತಾಯಿಗೂ ಗೌರವ ಕೊಡಲೇಬೇಕು. ನಿಮ್ಮಮ್ಮನ ಹಾಗೆ ಬೈಕೊಡೋದು. ಬೇರೆಯವರು ಯಾರೋ ಟೀಕೆ ಮಾಡ್ಲಿಕ್ಕೆ ಕಣೆ, ನಿಮ್ಮಮ್ಮ ನೀನೇನ ಟೀಕೆ ಮಾಡೋದು? ನೀನು ಯಾರು ನಿಮ್ಮಮ್ಮನ ಟೀಕೆ ಮಾಡಲಿಕ್ಕೆ? ನಿಮ್ಮ ತಾಯಿ ನನಗೆ ಕಷ್ಟವನ್ನು ಕೊಟ್ಟಿದ್ದಾಳೆ ಅಂತ ದೃಷ್ಟಿಯಲ್ಲಿ ಕಂಡರೂ ಮೂಲ ಉದ್ದೇಶ ಯಾವುದು? ನಿನಗೆ ಅನುಕೂಲ ಆಗಬೇಕು ಅಂತ ತಾನೇ. ಕೆಟ್ಟ ತಾಯಿ ಇರ್ತಾಳೇನೆಯ ಭರತ. ನಿಮ್ಮ ತಂದೆಗೆ ಎಷ್ಟು ಗೌರವ, ಇದೆಲ್ಲ ನಮಗೆ ಹೇಳೋದ್ರಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಶ್ರೀರಾಮರು ಎಲ್ಲೆಲ್ಲಿ ಜೋರಾಗಿ ಮಾತನಾಡಿ ಲಕ್ಷ್ಮಣನ ಹತ್ತಿರಲೋ, ದಶರಥನ ಹತ್ತಿರಲೋ, ಭರತನ ಹತ್ತಿರಲೋ, ಮುಂದೆ ಹನುಮಂತನ ಹತ್ತಿರಲೋ, ಸುಗ್ರೀವನ ಹತ್ತಿರಲೋ, ಅವರು ಮಾತಾಡಿದಾಗ ತಾರೆ ಹತ್ತಿರಲೋ, ಅದೆಲ್ಲ ನಮಗೆ ಹೇಳ್ತಕ್ಕಂಥ ಉಪದೇಶ. ನಮಗೆ ಹೇಳ್ತಾ ಇದ್ದಾರೆ, ಯಾವತ್ ಪಿತರಿ ಧರ್ಮಜ್ಞೋ, ಯಾರು ಧಾರ್ಮಿಕವಾಗಿ ಯೋಚನೆ ಮಾಡಬಲ್ಲವರೋ, ಯಾರು ತಂದೆಗೆ ಗೌರವವನ್ನು ಕೊಡುತ್ತಾರೆಯೋ, ಜನನ್ಯಾಮಪಿ ಗೌರವಂ, ತಾಯಿಗೂ ಗೌರವವನ್ನು ಕೊಡಲೇಬೇಕು. ಆದ್ದರಿಂದ ಇನ್ನು ಮೇಲೆ ನೀನು ನಿಮ್ಮಮ್ಮನ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡಕೂಡ್ದು. ಭರತ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಭರತ ಕೇಳು, ಅಣ್ಣಯ್ಯ ಆಯಿತು ಆ ವಿಷಯ ಬಿಡು, ಬಾ ಊರಿಗೆ ಹೋಗೋಣ. ನಮ್ಮಪ್ಪ ಏನೋ ಹೇಳಿದರು, ನಮ್ಮಮ್ಮ ಏನೋ ಮಾಡಿದರು, ಈಗ ನಮ್ಮಪ್ಪನೂ ಇಲ್ಲ, ನಮ್ಮಮ್ಮನೂ ಬೇಡ ಅಂತ ಹೇಳ್ತಾ ಇಲ್ಲ. ವಾಪಸ್ ಊರಿಗೆ ಹೋಗೋಣ ಬಾ. ಅದಕ್ಕೆ ರಾಮರು ಹೇಳಿದರು, ಊರಿಗೆ ಹೇಗೆ ಬರೋದು? ಯಾಕೆ ಬರಬೇಕು? ನಮ್ಮಪ್ಪ ತನ್ನ ರಾಜ್ಯವನ್ನು 2 ಭಾಗ ಮಾಡಿದ್ದಾರೆ. ಒಂದು ಜನರು ಇರತಕ್ಕಂತಹ ಭಾಗ, ಇನ್ನೊಂದು ಕಾಡು ಪ್ರಾಣಿಗಳು ಇರತಕ್ಕಂಥ ಭಾಗ. ಪಿತ್ರಾ ದತ್ತಂ ಯಥಾ ಭಾಗಂ ಉಪಭೋಕ್ತು ತ್ವಂ ಅರ್ಹಸಿ. ನಿಮ್ಮಪ್ಪ ಒಂದು ಭಾಗವನ್ನು ಮಾಡಿ ದೇಶವನ್ನು ಆಳತಕ್ಕಂತಹವನು ಭರತ ಅಂತ ಹೇಳಿ ಅದನ್ನು ನಿಂಗೆ ಕೊಟ್ಟಿದ್ದಾರೆ. ಅದನ್ನು ಉಪಭೋಕ್ತು ತ್ವಂ ಅರ್ಹಸಿ, ನೀನು ಅದನ್ನು ಊಟ ಮಾಡಬೇಕು, ಅಂದರೆ ನೀನು ರಾಜ್ಯವನ್ನು ಪಾಲನೆ ಮಾಡಬೇಕು. 14 ಸಮಾಃ ಸಂಖ್ಯೆ ದಂಡಕಾರಣ್ಯಮಾಶ್ರಿತ, 14 ವರ್ಷ ದಂಡಕಾರಣ್ಯದಲ್ಲಿರಬೇಕಯ್ಯ ಅಂತ ಹೇಳಿ ಉಪಭೋಕ್ಷೆ ತ್ವಹಂ ದತ್ತಂ ಭಾಗಂ ಪಿತ್ರಾ ಮಹಾತ್ಮನ. ನಮ್ಮಪ್ಪ 14 ವರ್ಷಗಳ ಕಾಲ ನೀನಿಲ್ಲಿರಯ್ಯ ಅಂತ ಹೇಳಿ ನನಗೆ ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ನಿಮ್ಮಪ್ಪ ನಿನಗೆ ಕೊಟ್ಟಿರೋದು ರಾಜ್ಯ, ನನಗೆ ಕೊಟ್ಟಿರೋದು ಕಾಡು. ಆದ್ದರಿಂದ ನಿನ್ನ ರಾಜ್ಯದ ಒಳಗೆ ನಾನು ಬರುವಂತೆ ಇಲ್ಲ. ಸುತ್ತಲೂ ಜನರು ಕೂತಿದ್ದಾರೆ. ಅಂದರೆ ಅತ್ಯಂತ ಪುಟ್ಟದಾದ 1-2 ವಾಕ್ಯಗಳಲ್ಲಿಯೂ ಕೇಳತಕ್ಕಂತಹ ಜನರು ಯಾರ ಬಗ್ಗೆ ಪ್ರಶಂಸೆ ಮಾಡದೆ ಯಾರನ್ನ ಕೀಳಾಗಿ ಕಾಣ್ಲಿಕ್ಕೆ ಸಾಧ್ಯ ಇದೆ ರೀ? ನಾನು ಬ್ರಾಹ್ಮಣರ ಬಗ್ಗೆ ಯಾವಾಗಲೂ ಈ ಮಾತನ್ನು ಹೇಳ್ತೀನಿ. ಇರೋದು 100ರಲ್ಲಿ 3 ಜನ. ಆ 3 ಜನವೂ ಕಿತ್ತಾಡ್ತಾ ಇರ್ತಾರೆ. ಈ 3 ಜನ ಕಿತ್ತಾಡ್ತಾ ಇದ್ರೆ 97 ಜನ ಅವ್ನು ಬೈತಾ ಇರ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಇರೋದಿಬ್ರು ಕಿತ್ತಾಡ್ತಾ ಇಲ್ಲ. ಬಾರಯ್ಯ, ಬೇಡ ಬೇಡ ನೀನೇ ಇರಯ್ಯ. ನೋಡಿದವ್ರಿಗೆ ಏನನ್ಸುತ್ತೆ? ಎಂಥ ಅಣ್ಣನಯ್ಯ, ಎಂಥ ತಮ್ಮನಯ್ಯ ಇವರು. ರಾಜ್ಯ ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ, ರಾಜ್ಯ ಬೇಡ ಅಂತ ಇವರು ಹೇಳ್ತಾ ಇದ್ದಾರೆ. ಸುಖ ಪಡು ಅಂತ ರಾಮ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ ಸುಖ ಪಡೋದು ನಿನ್ನ ಬಾ ಅಂತ ಹೇಳ್ತಾ ಇದ್ದಾನೆ ಬರ್ತಾ. ಎಂಥ ಅಣ್ಣ ತಮ್ಮಂದ್ರಿ ಇವರು. ಮಹಾ ಸಂತುಷ್ಟರಾಗಿದ್ದಾರೆ. ಫಲಿತ ಏನಾದರೂ ಆಗಲಿ, ಅಣ್ಣ ತಮ್ಮಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆಯಿತು ನಡಿ ಊಟ ಮಾಡೋಣ. ಅದೇನು ಗೆಡ್ಡೆ ಗೆಣಸು ತಿಂದ್ರು, ಅದು ಏನು ಮಾಡಿದ್ರು, ಅಥವಾ ಭರತ ಏನಾದರೂ ಬಂದಿದ್ದು ಕೊಡುಗೆ ಮಾಡಿಸಿದ್ನೋ ಗೊತ್ತಿಲ್ಲ ನನಗೆ. ಆವತ್ತು ಸಂಜೆ ತಿರ್ಗಾ ಎಲ್ಲ ಕೂತ್ಕೊಂಡಿದ್ದಾರೆ ಕುಶಲೋಪರಿ ಮಾತಾಡ್ತಾ. ಆವಾಗ ಭರತ ಮತ್ತೊಂದು ಕಾನೂನಿನ ಅಂಶವನ್ನು ಹೇಳಿದ.
ರಾಜ್ಯಂ ದತ್ತಂ ಇದಂ ಮಮ. ಆಯ್ತಪ್ಪ, ನೀನು ಹೇಳಿದಲ್ಲ ಆಗಲೇ, ನಮ್ಮಪ್ಪ ನನಗೆ ರಾಜ್ಯ ಕೊಟ್ಬಿಟ್ಟಿದ್ದಾರೆ, ಆ ರಾಜ್ಯ ನಂದು, ಒಪ್ಕೊಂಡ್ಬಿಟ್ಟಿದ್ದೀನಿ, ನಂದೇ ಆ ರಾಜ್ಯ. ತತ್ ದದಾಮಿ ತವೈವಾಹಂ. ನನಗೆ ರಾಜ್ಯ ಕೊಟ್ಟಿದ್ದಾರೆ ನಮ್ಮಪ್ಪ ಕೊಟ್ಟೋ ರಾಜ್ಯ ನಾನು ನಿಂಗೆ ಕೊಟ್ಬಿಡ್ತೀನಿ. ತದ್ ದದಾಮಿ ತವೈವಾಹಂ, ನಿನಗೆ ಕೊಟ್ಟಿದ್ದೀನಪ್ಪ, ಅದನ್ನು ತಗೊಂಡು ನೀನು ರಾಜ್ಯ ತಗೊಂಡು ಬಾ. ಶ್ರೀರಾಮ್ ಹೇಳಿ, ನೀನೇ ಈಶ್ವರನ ಅಂತ ಕೇಳಿದ್ವಿ. ಕೊಟ್ಬಿಟ್ಟಿದ್ದೀನಿ ಅಂದಲ್ಲ, ಏನು ನೀನೇ ಈಶ್ವರನ ಕೊಡಲಿಕ್ಕೆ? ಯಾರಿಗೆ ಕೊಡಬೇಕು? ನೀನು ನನಗೆ ರಾಜ್ಯ ಕೊಡ್ತೀಯ? ಶ್ರೀರಾಮರ ಮಾತುಗಳು ಈಗ ಹೇಳ್ತಾರೆ, ಅವರು ಬಹಳ ನನಗೆ ತುಂಬ ಪ್ರಿಯವಾದಂಥ ವಾಕ್ಯಗಳನ್ನ ಹೇಳ್ತಾರೆ. ಇಚ್ಛೆ ಬಂದಂತೆ ನರ ಮಾಡಲಾಗುವುದಿಲ್ಲ, ದೈವ ಎಳೆದತ್ತ ಅವ ಅತ್ತಿತ್ತ ತೊನೆಯುವನು. ಇಚ್ಛೆ ಬಂದಂತೆ ನರ ಮಾಡಲಾಗುವುದಿಲ್ಲ. ನೀವೆಲ್ಲ ಯೋಚನೆ ಮಾಡಿದ್ರೆ ನಿಮಗೆ ಇದು ಸತ್ಯ ಅಂತ ಅನ್ನಿಸಬೇಕು. ನಮ್ಮ ಜೀವನಗಳಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಮಾಡಿಬಿಟ್ಟಿದ್ದೀವೇನ್ರಿ? ದೈವ ಎಳೆದಂತೆ ಅವ ಅತ್ತಿತ್ತ ತೊನೆಯುವನು. ಸಿರಿಗೆ ಅಂತ್ಯವು ಉಂಟು, ಅಧಿಕಾರ ಕುಂಟು ಕೊನೆ, ಸತಿ ಸುತರ ಸಂಯೋಗ ಕುಂಟು ಅಂತ್ಯ. ಎಷ್ಟು ದಿನವಿದ್ದರೂ ಮರಣ ಎನ್ನುವುದು ದಿಟ, ಕಾಯಿ ಹಣ್ಣಾಗುವುದು ಫಲವು ಜಾರುವುದು. ದೃಢ ಕಂಬಗಳ ಭವನ ಒಂದು ದಿನ ಕುಸಿಯುವುದು. ನದಿ ಯಮುನೆ ಸರಿಯುವುದು ಸಾಗರದಿ ಮುಳುಗಿ. ರವಿ ಉದಯ ಮಧ್ಯಾಹ್ನ ರಾತ್ರಿಯಲ್ಲಿ ಮುಳುಗುವನು. ಹಗಲು ನಿಶೆಯಲ್ಲಿ ಕರಗಿ ನಿಶೆ ಲೀನ ದಿವದಿ. ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಪಟ ಪಂಜರಿಕಾ ಸ್ತೋತ್ರದ ಒಂದೊಂದು ಪದ್ಯವು ತುಂಬ ರಮಣೀಯವಾಗಿರತಕ್ಕಂಥದ್ದು. ದಿನಮಪಿ ರಜನಿ ಸಾಯಂ ಪ್ರಾತಃ, ಶಿಶಿರ ವಸಂತವು ಪುನರಾಯಾತಃ. ಲೆಕ್ಕವಿರದಷ್ಟು ದಿನ ನಿಶೆ ಹಗಲು ನುಂಗುವುದು, ಕೆಲಸ ಮಾಡುತ್ತಿರಲಿ ಸುಮ್ಮನೆ ಇರಲಿ. ಕಾಲರಾಯನು ನಮ್ಮ ಸತತ ನುಂಗುತ್ತಿಹನು. ಹುಟ್ಟಿದೊಡನೆಯೇ ಬಂದು ಪ್ರತಿಕ್ಷಣವು ಒಡನಿದ್ದು, ಯಾವ ಸ್ಥಿತಿಯಲ್ಲಿರಲಿ ನಮ್ಮೊಡನೆ ಇದ್ದು, ಇದ್ದಕ್ಕಿದ್ದಂತೊಮ್ಮೆ ಮೃತ್ಯು ಅಪ್ಪುವನು. ಸಾವೆಂಬುದನಿವಾರ್ಯ, ಇಂತಿರಲು ಗುರಿ ಏನು? ಗಮ್ಯ ಜೀವನಕ್ಕೇನೋ ಬದುಕ ಬಿಡುಗಡೆ ಎಂತು. ಸಾವೆಂಬುದನಿವಾರ್ಯ, ಇಂತಿರಲು ಗುರಿಯೇನು? ಗಮ್ಯ ಜೀವನಕ್ಕೆಂತೂ ಬದುಕ ಬಿಡುಗಡೆ ಎಂತು. ಎಲ್ಲ ಪ್ರಶ್ನೆಗಳಿಗೂ ಉಂಟೊಂದೇ ಉತ್ತರವು. ಈ ಎಲ್ಲ ಪ್ರಶ್ನೆಗೂ ಉಂಟೊಂದೇ ಉತ್ತರವು, ಅದುವೇ ಧರ್ಮಾಚರಣೆ, ಅದೇ ಸತ್ಯ ನಡತೆ. ಅಪ್ಪನಾದೇಶವದು ನಾ ಕಾಡಲಿರಬೇಕು, ವನದೊಳಗೆ ಇರಬೇಕು 14 ವರ್ಷ. ಅದರಿಂದ ನಾ ನಗರದೊಳಗೆ ಕಾಲ ನಿಡಲಾರೆ, ನೀ ಕೊಟ್ಟ ರಾಜ್ಯವನ್ನು ನಾ ಪಡೆಯಲಾರೆ. ಅಹಂ ಕರಿಷ್ಯಾಮಿ ಪಿತುರಾರ್ಯಸ್ಯ ವಾಕ್ಯಂ. ನೀನು ಯಾರಯ್ಯ ನಮ್ಮಪ್ಪ ಕೊಟ್ಟಿದ್ದನ್ನ
ನಿನಗೆ ಕೊಟ್ಟಿದ್ರೆ ನನಗೆ ಕೊಡ್ಲಿಕ್ಕೆ ನೀನು ಯಾರು? ನಾನು ಕೆಲವು ಮಕ್ಕಳ ಮಾತನ್ನು ಕೇಳ್ತೀನಿ. ಅಪ್ಪ ಅಮ್ಮ ಬೆಳೆಸಿರ್ತಾರೆ, ಮಕ್ಕಳು ದೊಡ್ಡವರಾಗ್ತಾರೆ, ಅವನು ಕೆಲಸಕ್ಕೆ ಸೇರ್ತಾನೆ, ಅವನು ಸಂಬಳ ತಗೊಳ್ತಾನೆ. ಸಂಬಳ ತಗೊಂಡ್ಮೇಲೆ ಅಪ್ಪನಿಗೂ ಅಮ್ಮನಿಗೂ ದುಡ್ಡು ಕೊಡಬೇಕಾದ್ರೆ ಅವನು ಹೇಳ್ತಾನೆ, ನಮ್ಮ ಅಪ್ಪ ಅವ್ನಿಗೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಅವರು, ಒಟ್ಟಿಗೆ ಆಮೇಲೆ ಕೊಡೋಣ ಅಂತ. ಕೆನ್ನಿ ಕೊಡೋ ಸಿಟ್ಟು ಬರುತ್ತೆ. ಈ ವಾಕ್ಯ ನಾನು ಕೇಳಿದ್ದೀನಿ. ಕೊಟ್ಟರೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ, ಖರ್ಚು ಮಾಡ್ಕೊಳ್ಳಿ ಅಂತಲೇ ಕೊಡು. ಶ್ರೀರಾಮರ ವಾಕ್ಯದ ಧ್ವನಿ ಅದು. ನೀನು ಯಾರು? ನಮ್ಮಪ್ಪನ ಮುಂದೆ ಭರತ ಹೇಳ್ತಾನೆ, ನಮ್ಮಪ್ಪ ತಪ್ಪು ಮಾಡಿಬಿಟ್ರು ಅಂದ್ಬಿಡ್ತಾನೆ. ಅದೆಲ್ಲ ನಾನು ವಿವರಣೆ ಕೊಡೋಕೆ ಹೋಗ್ತಾ ಇಲ್ಲ, ಇನ್ನು 10 ನಿಮಿಷ ಇದೆ ನನಗೆ ಅಷ್ಟೇನೆ. ಎಷ್ಟು ತರ್ಕ ಮಾಡ್ತಾನೆ. ಶ್ರೀರಾಮರು ಎಂತಹ ಉತ್ತರ ಕೊಡ್ತಾರೆ. ಆ ಕೇಳ್ತಾ ಇದ್ರಲ್ರಿ, ಅವ್ರಿಗೆ ಹೇಗೆ ಆಗಬೇಕು ಇದೆಲ್ಲ? ಎಷ್ಟೋ ವರ್ಷಗಳ ಪುಸ್ತಕದಲ್ಲಿ ಬರೆದಿರೋನು ಓದ್ ನಾನು ಹೇಳಿದರೆ ನಮಗೇನೋ ಸಂತೋಷ ಆಗುತ್ತೆ. ಈ ಭರತ ರಾಮರ ಸಂವಾದವನ್ನು ಇಬ್ಬರು ಎಷ್ಟು ದೊಡ್ಡವರು, ಒಬ್ಬರನ್ನು ಮೀರಿಸಿದವರೊಬ್ಬರು. ಅಲ್ಲಿಗೆ ಆವತ್ತಿನ ಸಂಭಾಷಣೆ ಮುಗಿತು. ನಮ್ಮ ಅಣ್ಣನ ಒಪ್ಸೋಕ್ಕಾಗಲಿಲ್ಲ ಅಂದ್ಕೊಂಡ ಅವನು. ಮಾರನೇ ದಿವಸ ಕೂತ್ಕೊಂಡ. ಅಪ್ಪ ಹೋಗಿ ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಅಂದ. ಯದಿ ತ್ವವಶ್ಯಂ ವಸ್ತವ್ಯಂ ಕರ್ತವ್ಯಂಚ ಪಿತುರ್ವಚಃ ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೆ. ಆಯಿತು, 14 ವರ್ಷ ಕಾಡಿನಲ್ಲಿರಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ. ನೀನು ರಾಘವ, ನಾನೂ ರಾಘವ, ಲಕ್ಷ್ಮಣನೂ ರಾಘವ, ಶತ್ರುಘ್ನನೂ ರಾಘವ. ಯದಿ ತ್ವವಶ್ಯಂ ವಸ್ತವ್ಯಂ ಕರ್ತವ್ಯಂಚ ಪಿತುರ್ವಚಃ. ತಂದೆಯ ಮಾತನ್ನು ನಡೆಸುವುದು ಅವಶ್ಯ, ಅದು ಕರ್ತವ್ಯ ಅಂತ ಆದರೆ, ಅವಶ್ಯಂ ವಸ್ತವ್ಯಂ ವಸತಿ ಮಾಡಲೇಬೇಕು ವನದಲ್ಲಿ ಅನ್ನುವುದಾದರೆ, ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೆ, 14 ವರ್ಷಗಳು ನಾನೇ ಕಾಡಿನಲ್ಲಿರ್ತೇನೆ ನಿನ್ನ ಬದಲು. ಇದಕ್ಕೆ ಶ್ರೀರಾಮರು ಚುಟುಕಾದ ಉತ್ತರ ಕೊಡ್ತಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು ಆ ಉತ್ತರವನ್ನು. ಉಪಧಿರ್ನಮಯ ಕಾರ್ಯೋ ಅಂತಾರವರು. ಈ ಶ್ರೀಮಂತರುಗಳು ಇರ್ತಾರಲ್ಲ, ಅವರಿಗೆ ದೇವ್ರ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ ಅನ್ಕೊಳ್ಳೋಣ. ಅವ್ರಿಗೆ ನಿಜ ದೇವ್ರ ಪೂಜೆ ಮಾಡು ಅಂತ ಯಾರು ಹೇಳಿದ್ರೆ ಅವ್ರಿಗೆ ಅನಿಸಿದೆ ಮಾಡಲೇಬೇಕು ಅಂತ. ನಮ್ಮಲ್ಲಿ ಮೀಮಾಂಸಕಾರರು, ಪ್ರಾಭಾಕರರು, ಕುಮಾರ ಭಟ್ರು ಚರ್ಚೆ ಮಾಡ್ತಾರೆ, ವಾಸ್ತವ ದೇವ್ರ ಪೂಜೆ ಮಾಡಬೇಕಾ ಬೇಡವಯ್ಯ ಅಂತಂತ. ದೊಡ್ಡ ಚರ್ಚೆ ಇದು, ಅದು ಬಿಡಿ. ನಿಮಗೆ ಯಾರೋ ದೇವ್ರ ಪೂಜೆ ಮಾಡು ಅಂತ ಹೇಳಿಲ್ಲ, ನಿಮಗೆ ಅನಿಸಿದೆ ದೇವ್ರ ಪೂಜೆ ಮಾಡಬೇಕು, ಯಾಕೆಂದ್ರೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತಂತ. ರೀ, ನಿಮಗೆ ದೇವ್ರ ಪೂಜೆ ಮಾಡಬೇಕು ಅಂದರೆ ಮೈ ಬಗ್ಗಿಸಿ ಮಾಡಿ, ಬಾಡಿಗೆ ಪೂಜೆ ಮಾಡಿಸ್ಬೇಕು. ಅದು ಶ್ರೀರಾಮರ ಮಾತು. ಉಪಧಿರ್ನ ಮಯಾ ಕಾರ್ಯೋ, ನನಗೆ ಪ್ರತಿನಿಧಿ ಬೇಡ, ನನ್ನ ಬದಲು ನೀನು ಕಾಡಿನಲ್ಲಿ ಇರಬೇಕಾಗಿಲ್ಲ. ಪೂಜೆ ಮಾಡಬೇಕಾ ಮಾಡಿ, ಆಗಲ್ವೋ ಬಿಟ್ಬಿಡಿ. ಯಾರೋ ಪುರೋಹಿತನ ಕರೆಸೋದು, ಅವ್ರು ಸಂಕಲ್ಪ ಮಾಡ್ರಿ, ಅವ್ರ 2 ಗಂಟೆ ಪೂಜೆ ಮಾಡ್ತಕ್ಕದು, ಕೊನೆಗೆ ಕರೀರಿ ಬರ್ತೀನಿ. ಏನಿದು? ಅವರು ದಕ್ಷಿಣೆ ಕೊಡ್ತಿರಲ್ಲ, ಅಷ್ಟೇ ಪುಣ್ಯ ನಿಮಗೆ. ಪೂಜೆ ಮಾಡಿದ ಪುಣ್ಯ ಪುರೋಹಿತಂಗೆ. ಏನು ನನ್ನ ಬದಲು ನನ್ನ ಕೆಲಸನ ನಾನು ಊಟ ಬೇರೆಯವ್ರ ಬಾಳಲ್ಲಿ ಬಿಟ್ಬಿಡ್ತೀನ? ನನಗೆ ಬೇಕಾದ್ದನ್ನೆಲ್ಲ ನಾನು ಮಾಡುತ್ತಾ ಯಾವುದು ಕೆಲಸಕ್ಕೆ ಬಾರ್ದು ಒಂದು ದೇವ್ರ ಪೂಜೆ ಇದೆ, ಬೇರೆಯವ್ರು ಮಾಡಲಿ ಅಂತ ಅನ್ಕೊಳ್ಳೋದೆ. ಕೆಲಸಕ್ಕೆ ಬಾರದು ನಾನು ಹೇಳಿರಿ, ಹಾಗೆ ಮಾಡ್ತಾರಲ್ಲ ಅವರ ಮನಸ್ಸಿನ ಸ್ಥಿತಿ ಹೇಳ್ತಾ ಇದ್ದೇನೆ. ಯಾರೋ ಇರ್ತಾರೆ ಬಡ ಪುರೋಹಿತರು, ಬನ್ನಿರಿ ದಿವಸಕ್ಕೊಂದಿಷ್ಟು ದುಡ್ಡು ಕೊಡ್ತೀನಿ, ಪೂಜೆ ಮಾಡೋಗ್ರಿ ನಮ್ಮ ಮನೆಗೆ. ಇದು ಯಾವ ನ್ಯಾಯ ಇದು? ಉಪಧಿರ್ನಮಯ ಕಾರ್ಯೋ, ಧಾರ್ಮಿಕ ಪ್ರಜ್ಞೆಯುಳ್ಳಂತಹ ವ್ಯಕ್ತಿ ಧಾರ್ಮಿಕ ಕ್ರಿಯೆಯನ್ನು ತಾನು ಮಾಡಬೇಕು. ತಿಥಿ ವಿಷಯದಲ್ಲಿ ನಾನು ಮತ್ತೆ ಮತ್ತೆ ಇದೇ ಅಂಶವನ್ನು ಹೇಳ್ತಕ್ಕಂಥದ್ದು. ನೀವು ಮಠಕ್ಕೆ ಕೊಟ್ಟು ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ, ನೀವು ಮಾಡಬೇಕು. ನಿಮ್ಮ ಮನೆಯಲ್ಲಿ ಮಾಡಬೇಕು. ಆಯ್ತಪ್ಪ, ಮನೆ ಸಣ್ಣಗಿದೆ, ಯಾರದೋ ಬೇರೆಯವ್ರ ಮನೆಯಲ್ಲಾದರೂ ನಿಮಗೋಸ್ಕರ ಮಾಡ್ಬೇಕು. ನೀವು 2-3 ಸೇರಿಸಿ ಮಾಡ್ಕೊಳ್ತಕ್ಕಂಥದ್ದಲ್ಲ.
ಉಪಧಿರ್ನಮಯ ಕಾರ್ಯೋ, ಬಹಳ ಪ್ರಿಯವಾದ ಹೇಳಿಕೆ. ನನ್ನ ಬದಲು ನನಗೆ ಪ್ರತಿನಿಧಿ ಯಾರೂ ಬೇಕಾಗಿಲ್ಲ, ಮಾಡಿದರೆ ನಾನು ಮಾಡ್ತೀನಿ, ನನ್ನ ಬದಲು ಇನ್ಯಾರು ಮಾಡಬೇಕು ಅನ್ನತಕ್ಕಂಥದ್ದು ರಾಮಪ್ರಜ್ಞೆ. ಯಾವಾಗ ಭರತ ತನ್ನ ತರ್ಕಬುದ್ಧಿಯನ್ನೆಲ್ಲ ಉಪಯೋಗಿಸಿ ರಾಮರನ್ನು ಒಪ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲವೋ, ಯಾವಾಗ ತರ್ಕದಲ್ಲಿ ರಾಮರನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲವೋ, ಆಗ ಭರತ ಮುಂಡುಪಟ್ಟು ಹಿಡ್ಕೊಂಡು, ಈ ಹೊತ್ತಿನ ದಿವಸ ನನಗೆ ಗೊತ್ತಿಲ್ಲ ಯಾರು ಎಷ್ಟು ಒಪ್ಕೊಳ್ತಾರೆಯೋ, ನಾನು ಇದನ್ನು ಒಪ್ಕೊಂಡಿದ್ದೇನೆ, ನಾನು ಹೇಳ್ತೀನಿ, ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈ ಹೊತ್ತಿನ ದಿವಸ ನಮಗೆ ಸ್ವಾತಂತ್ರ್ಯ ಬಂದಿದ್ದರೆ ಅದು ಭರತನಿಂದ ಅಂತೀನಿ. ಹೇಗೆ? ಶ್ರೀಮದ್ ರಾಮಾಯಣದಲ್ಲಿ ಅಥವಾ ಪ್ರಪಂಚ ಸಾಹಿತ್ಯದಲ್ಲಿಯೇ ಮೊಟ್ಟ ಮೊದಲನೆಯ ಸತ್ಯಾಗ್ರಹ ಶುರು ಮಾಡಿದ್ದು ಭರತ. ಶ್ರೀಮದ್ ರಾಮಾಯಣ ಗಾಂಧೀಜಿಯವರಿಗೆ ಕನ್ನಡಿ. ಭರತನ ಸತ್ಯಾಗ್ರಹವನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ತಗೊಂಡ್ರು. ಕುಶೋತ್ತರಮುಪಾಸ್ಥಾಯ ಭೂಮೇವಾವಸ್ಥಿತ ಸ್ವಯಂ. ದರ್ಭೆಗಳನ್ನು ಹರಡಿಬಿಟ್ಟ ಭರತ. ಮಲ್ಕೊಂಬಿಟ್ಟ. ಅಣ್ಣಯ್ಯೋ, ನೀನು ಬರೋ ತನಕ ನಾನು ಹೇಳಲ್ಲ ಅಂದ. ವಾದ ಮಾಡಿ ಶ್ರೀರಾಮನ ಒಪ್ಪಿಸ್ಲಿಕ್ಕೆ ಆಗಲಿಲ್ಲ. ಮುಂಡಿಪಟ್ಟು, ನಾನು ಊಟ ಮಾಡಲ್ಲ, ಎದ್ದೇಳೋದಿಲ್ಲ, ನಾನು ಹೀಗೆ ಮಲ್ಕೊಂಬಿಟ್ಟಿರ್ತೀನಿ. ಸತ್ಯಾಗ್ರಹ. ಸತ್ಯಾಗ್ರಹ ಅಂದರೆ ನಮ್ಮ ರಾಜಕಾರಣಿಗಳು ಬಳಸ್ಕೊಳ್ತಕ್ಕಂಥ ಉಪಾಯ ಅಲ್ಲ, ಏನೋ ಸಾಧಿಸಬೇಕಾಗಿದ್ದರೆ ಸತ್ಯಕ್ಕಾಗಿ ಸಿಟ್ಟು ಮಾಡಿಕೊಳ್ತಕ್ಕಂಥ ಅದು ಸತ್ಯಾಗ್ರಹ. ಸತ್ಯಾಗ್ರಹವನ್ನು ಮಾಡಿದ ಭರತ. ರಾಜ್ಯಕ್ಕೆ ಬರಬೇಕು, ಆಳಬೇಕು, ವಾಪಸ್ ಬರಬೇಕು, ಆಳಬೇಕು. ನೀ ಏನು ಹೇಳಿದ್ರು ನಾನು ಕೇಳಲ್ಲ ಅಂತ ಕೂತ್ಕೊಂಡ. ತರ್ಕ ಇಲ್ಲ. ಈಗ ಶ್ರೀರಾಮರು ಒಪ್ಸೋಕ್ಕಾಗ್ತಾ ಇಲ್ಲ. ಈಗ ನಾವು ಭರತನ ವಿಜಯ ಅಂತ ಹೇಳ್ತೀನಿ. ಅದಕ್ಕೆ ಕಾರಣವನ್ನು ಕೊಡ್ತೀನಿ, ತಾವು ದಯವಿಟ್ಟು ಲಾಲಿಸಬೇಕು. ಒಂದು ಪ್ರಶ್ನೆ. ಕೈಕೆ 3 ವರಗಳನ್ನು ಕೇಳಿದಾಗ, ಗಮನ ಇಟ್ಟು ಕೇಳಿ ನೀವು, ಕೈಕೆ 3 ವರಗಳನ್ನು ಕೇಳಿದಾಗ 14 ವರ್ಷಗಳಾದ ಮೇಲೆ ರಾಮರೇ ನೀವು ವಾಪಸ್ ಬನ್ನಿ ಅಂತೇನೋ ಹೇಳಲಿಲ್ಲ. 14 ವರ್ಷ ವನವಾಸದಲ್ಲಿ ಇರಬೇಕು ಅಂತ ಹೇಳಿಲ್ಲಾಕೆ. ಶ್ರೀಮದ್ ರಾಮಾಯಣದಲ್ಲೂ ವಾಪಸ್ ಬಾ ಅಂತ ಹೇಳಿಲ್ಲ. ಆಯ್ತಪ್ಪ, 14 ವರ್ಷ ಆದಮೇಲೆ ಬನ್ನಿ ಅಂತ ಅರ್ಥ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಬಂದರೆ ನಿಮಗೆ ರಾಜ್ಯ ಕೊಡ್ತೀನಿ ಅಂತಲೂ ಏನು ಹೇಳಿಲ್ಲ. ಭರತನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಕೈಕೆ ಹೇಳಿಲ್ಲದೆ ವಿನಃ 14 ವರ್ಷ ಆದಮೇಲೆ ಬಂದರೆ ಶ್ರೀರಾಮರಿಗೆ ರಾಜ್ಯವನ್ನು ಬಿಟ್ಟುಕೊಡಬೇಕು ಭರತ ಅನ್ನತಕ್ಕಂಥದ್ದಿಲ್ಲ. ಹೀಗಾಗಿ ಶ್ರೀರಾಮರಿಗೆ ಮತ್ತೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳತಕ್ಕಂಥ ಅಧಿಕಾರವನ್ನೇ ಕೈಕೆ ಕೊಟ್ಟಿಲ್ಲ. ಕಾಡು ಹೋಗು ಅಷ್ಟೇ ಹೇಳಿದ್ದು. ಬಂದರೆ ಬಾ, ಬೇಕಾದ್ರೆ ಇರಬಹುದು, ಅರಮನೆ ಇರಬಹುದು, ಒಂದು ಕೋಣೆ ಕೊಡಬಹುದು, ಬೇಡ ದೊಡ್ಡ ಕೋಣೆನೇ ಕೊಡಬಹುದು. ರಾಜ್ಯಾಧಿಕಾರವನ್ನು ಕಾನೂನುಬದ್ಧವಾಗಿ ಶ್ರೀರಾಮರಿಗೆ ಕೊಡುವ ಸಾಧ್ಯತೆಗಳು ಇಲ್ಲ. ಅದನ್ನು ಕೊಟ್ಟಿದ್ದು ಭರತ. ವಾಪಸ್ ಬಂದು ನೀನು ರಾಜನಾಗಬೇಕು ಅಂತ ಪಟ್ಟು ಹಿಡಿದಿದ್ದರಿಂದ ಕೊನೆಗೆ ಶ್ರೀರಾಮರು ಭಾಷೆ ಕೊಟ್ಟರು. ವನಾತ್ ಪ್ರತ್ಯಾಗತಃ ಪುನಃ ಭ್ರಾತ್ರಾ ಸಹ ಭವಿಷ್ಯಾಮಿ ಪೃಥಿವ್ಯಾಹ ಪತಿರುತ್ತಮಂ. ನೋಡಯ್ಯ, 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ ನನ್ನ ಸಹೋದರರ ಜೊತೆಗೆ ಸೇರಿಕೊಂಡು ನಾನು ರಾಜ್ಯವನ್ನು ಆಳ್ತೀನಿ ಕಣಪ್ಪ ಅಂತೇಳಿ. ಹಾಗೆ ಶ್ರೀರಾಮರು ಹೇಳುವ ತನಕ ಭರತ ಹೇಳಲಿಲ್ಲ. ಈಗಲೂ ಹೇಳ್ತಾ ಇಲ್ಲ ಅವನು. 14 ವರ್ಷ ಅಲ್ಲ, ಈಗಲೇ ಬಾ ಅಂತ ಇದ್ದಾನೆ. ಇದೇನೋ ಪರಿಹಾರ ಆಗಬೇಕಲ್ಲ. ರಾಮ ಭರತರ ನಡುವೆ ನಡೆದಿರತಕ್ಕಂತಹ ಈ ಧರ್ಮ ಸಂಘರ್ಷ ಪರಿಹರಿಸಬೇಕಾಗಿದ್ದರೆ ಅವ್ರಿಗಿಬ್ಬರಿಗಿನ್ನ ದೊಡ್ಡವರೇ ಮಧ್ಯಪ್ರವೇಶ ಮಾಡಬೇಕು. ಯಾರು? ದೇವತೆಗಳು ಹೇಳ್ತಾರೆ ಮೇಲಿನಿಂದ, ಗ್ರಾಹ್ಯಂ ರಾಮಸ್ಯ ವಾಕ್ಯಂ ತೇ ತೇ ಭರತ, ರಾಮಸ್ಯ ವಾಕ್ಯಂ ಗ್ರಾಹ್ಯಂ. ರಾಮರು ಹೇಳಿದ್ದಾರೆ, ಕೇಳೆಯ ಆ ಮಾತನ್ನು.
ಯಾವಾಗ ಅವರು ಹೇಳಿದರೋ ಈಗ ಭರತ ಇದ್ದ. ಅಂತೂ ಕೊಟ್ಟಲ್ಲಪ್ಪ ಭಾಷೆ, 14 ವರ್ಷ ಆದ್ಮೇಲೆ ಬರ್ತೀನಿ ಅಂತ ಹೇಳಿದೀಯಾ. ಚತುರ್ದಶೇ ಹಿ ಸಂಪೂರ್ಣೇ ನ ದ್ರಕ್ಷ್ಯಾಮಿ ಯದಿ ತ್ವಾಂತು ಪ್ರವೇಕ್ಷ್ಯಾಮಿ ಹುತಾಶನಂ. ಮಾತು ಕೊಟ್ಟ. 14 ಭರತನ ವಿಜಯ ಅದು. ನೀವು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಇಲ್ಲದ್ರೆ ಯಾಕಿಷ್ಟು ಕೂಗಿದ ಭರತ? ಭಾಷೆ ಕೊಟ್ಟಿದೆಯಾ ತಾನೇ. ಚತುರ್ದಶಾಹಿ ಸಂಪೂರ್ಣೆ, 14 ವರ್ಷಗಳು ಮುಕ್ತಾಯವಾಗುವ ಹೊತ್ತಿಗೆ ರಘುತ್ತಮ, ರಘುಕುಲದಲ್ಲಿ ಅತ್ಯಂತ ಉತ್ತಮನಾಗಿರತಕ್ಕಂಥ ರಾಮರೇ, ನದ್ರಕ್ಷ್ಯಾಮಿ ಯದಿತ್ವಾಂತು, 14 ವರ್ಷಗಳಾದ ಮೇಲೆ ನೀವು ಅಯೋಧ್ಯೆಗೆ ಬರುವುದನ್ನು ನಾನು ನೋಡದೇ ಇದ್ದರೆ ಪ್ರವೇಕ್ಷ್ಯಾಮಿ ಹುತಾಶನಂ, ನಾನು ಅಗ್ನಿಯಲ್ಲಿ ಬಿದ್ದು ಸತ್ತೋಗ್ತೀನಿ. ನಾನು ಭಾಷ್ಕೊಟ್ಟೆ. ಆಯ್ತಯ್ಯ, ಎದ್ದ ಈಗ ಮೇಲೆ. ಅಯೋಧ್ಯಾಕಾಂಡದ ಕೊನೆಗೆ ಬಂದಿದ್ದೇವೆ. ಇಲ್ಲಿ ವಿಧಿವಾದದ ಪಾರಮ್ಯದ ಸಂಕೇತ ಒಂದು ಸ್ಥಾಪನೆಯಾಗುತ್ತೆ. ಈಗ ಭರತ ಹೋಗಬೇಕು. ಶ್ರೀರಾಮರು ಹೇಳಿಬಿಟ್ಟಿದ್ದಾರೆ, ನನ್ನ ಪ್ರತಿನಿಧಿ ನನಗೆ ನೀನು ಬೇಕಾಗಿಲ್ಲ ಅಂದಿದ್ದಾರೆ. ಉಪಧಿರ್ನಮಯ ಕಾರ್ಯ, ನನ್ನ ಪ್ರತಿನಿಧಿಯಾಗಿ ನೀನಿಲ್ದಿರಬೇಕಾಗಿಲ್ಲ ಅಂದ್ಬಿಟ್ಟಿದ್ದಾರ್ರೀ. ಅಂದರೆ ನನ್ನ ಪ್ರತಿನಿಧಿಯಾಗಿ ಅಯೋಧ್ಯೆಯಲ್ಲೂ ನೀನಿರಬೇಕಾಗಿಲ್ಲ ಅಂತ ಇದರ ಅರ್ಥ. ನನಗೆ ಪ್ರತಿನಿಧಿಯೇ ಬೇಕಿಲ್ಲ ಅಂದಮೇಲೆ ಭರತ ಹೇಗೆ ಹೋಗ್ತಾನೆ ಅಯೋಧ್ಯೆಗೆ? ರಾಮರನ್ನು ಪ್ರತಿನಿಧಿಸಿ ಭರತ ಹೇಗೆ ಹೋಗ್ತಾನೆ? ಅದಕ್ಕೆ ಭರತ ರಾಮ ಪ್ರಾತಿನಿಧ್ಯದ ಪಾದುಕೆಗೆ ಪ್ರಾರ್ಥನೆ ಮಾಡ್ತಾನೆ. ಅಣ್ಣಯ್ಯ, ನೀನು ಬರಲ್ಲ, ನಾನು ಕೂತ್ಕೊಳ್ಳೋ ಹಾಗಿಲ್ಲ, ನಿನ್ನ ಪಾದುಕೆಯನ್ನಾದರೂ ಕೊಡು. ವಸಿಷ್ಠರ ದೂರದೃಷ್ಟಿಯನ್ನು ನೋಡಬೇಕು. ವಸಿಷ್ಠರು ಅಯೋಧ್ಯೆಯಿಂದ ಹೊರಡುವ ಮುನ್ನವೇ ಯೋಚನೆ ಮಾಡಿದ್ದಾರೆ ಏನೇನಾಗತ್ತೆ ಅಂತ. ಭರತ ಕೇಳ್ತಾನೆ, ರಾಮರು ಒಪ್ಕೊಳ್ಳಲ್ಲ, ಅದಕ್ಕೇನು ಮಾಡಬೇಕು ಅಂಥೇಳಿ ಒಂದು ಜೊತೆ ಸ್ವರ್ಣಪಾದಗಳನ್ನು ತಗೊಂಡು ಬಂದಿದ್ದಾರೆ. ಈಗ ಭರತನಿಗೆ ಕೊಡ್ತಾರೆ, ತಗೊಳ್ಳಯ್ಯ, ಇಡು ಶ್ರೀರಾಮರ ಮುಂದೆ. ಶ್ರೀರಾಮರು ಕ್ಷಣ ಮಾತ್ರ ಆ ಸ್ವರ್ಣಪಾದುಕೆಗಳನ್ನು ಹತ್ತಿ ಇಳಿದರು. ಸ್ವರ್ಣ ಇಲ್ಲಿ ಅಲ್ರಿ, ಒಬ್ಬೊಬ್ಬ ಸ್ವಾಮಿಗಳದೇ 20-30 ಪಾದುಕೆಗಳಿರುತ್ತೆ ಅಂದರೆ ಅರ್ಥ ಏನು? ಪಾದುಕ ಮಂದಿರದಲ್ಲಿ ಪಾದುಕೆ ಇರೋದ್ರ ಅರ್ಥ ಏನು? ಸ್ಪರ್ಶ ಮಾತ್ರದಿಂದ ಪುನೀತವಾಗಿರತಕ್ಕ ಪಾದುಕೆಗಳು ಅವು ಅಂತ. ಕೊನೆಯ ಒಂದು ವಾಕ್ಯವನ್ನು ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ, ಅಥವಾ 2 ವಾಕ್ಯ. ಭರತ ಹೇಳಿದ, ನಾನು ಅಯೋಧ್ಯೆಗೆ ಹೋಗುವುದಿಲ್ಲ ಅಂದವ. ಅಯೋಧ್ಯೆಯನ್ನು ನೀನು ಬಿಟ್ಟು ಬಂದೆ, ನಾನು ಅಯೋಧ್ಯೆಯನ್ನು ಬಿಟ್ಟೆ. ನಂದಿಗ್ರಾಮಂ ಗಮಿಷ್ಯಾಮಿ, ನಾನು ಅಯೋಧ್ಯೆ ಹೊರಗೆ ಒಂದು ಗ್ರಾಮ ಇದೆ ಕಣಯ್ಯ, ಅಲ್ಲಿ ಹೋಗಿ ಕೂತ್ಕೊಳ್ತೀನಿ ನಾನು ಅಂತ ಹೇಳಿ ಪಾದುಕೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ವಾಪಸ್ ಹೊರಡ್ತಾನೆ ಆತ. ಒಂದೇ ಕೊನೆಯ ವಾಕ್ಯ, ದಶರಥ ಪುರುಷ ಪ್ರಯತ್ನ ಅಂತ ಹೇಳಿ ಶ್ರೀರಾಮರಿಗೆ ಸಿಂಹಾಸನದಲ್ಲಿ ಕೂಡಿಸಬೇಕು ಅಂದ. ಕೈಕೆ ಪ್ರಕೃತಿಯ ಪ್ರಯತ್ನವಾಗಿ ಭರತನನ್ನು ಕೂಡಿಸಬೇಕು ಅಂದ್ಲು. ಆದರೆ ವಿಧಿ ಅವರಿಬ್ಬರನ್ನು ಬಿಟ್ಟು ಪಾದುಕೆಗಳನ್ನು ಕೂಡಿಸ್ತು. ನಮಸ್ಕಾರ.